Welcome back to Success Academy Jamkhandi. This is Ramesh Pujari. Dear students, this is Ramesh Pujari. Dear students, as you all know, this is the 7th class. This is the 7th trial class of PU lecturer. Dear students, you all have been desiring since your graduation to become a part of this lecturer, the subject called English. But you had many obstacles. First, you didn't understand what is actually literature, but that's I completed in 6 classes. And after that, you didn't understand how to compare the art and literature, science and literature, and what are the aspects, what are the terms, what are the forms, what are the functions, what are the characters of literature. We need to understand. Those also we understood in our graduation. But when we were studying that graduation, that time what happens, my dear students, we always want to focus on only marks. So that's why we didn't have that form of knowledge which is essential for your competitive exam. But right now, for PU lecturer or for NET or GATE or for SET exam, you need a variety of knowledge which is essential to crack those kind of competitive exam. So that's why let me introduce myself, Ramesh Pujari. Today I am going to introduce one of the romantic poem, that is Ode to a Nightingale. Already in daily dose in literature notes, I have provided the brief introduction, the brief synopsis, the brief introduction of that Ode to a Nightingale, which is written by John Keats, romantic poet, romantic literary writer. So there is no any word regarding him, how he was how he made a contribution in that age. So let's learn about him, which has been introduced by John Keats, Ode to a Nightingale. ಒಬ್ಬ ವ್ಯಕ್ತಿಯ ಬಗ್ಗೆ, ಒಬ್ಬ ಕವಿಯ ಬಗ್ಗೆ, ಒಬ್ಬ ಬರಹಗಾರನ ಬಗ್ಗೆ ತಿಳಿದುಕೊಳ್ಳಲಿಕ್ಕೆ ಆತನ ಕೃತಿಯನ್ನು ತಗೊಂಡು ತಿಳ್ಕೊಂಡ್ರೆ ಬಹಳ ಒಳ್ಳೆಯದು. ಯಾಕಂತಂದ್ರೆ ಆ ವ್ಯಕ್ತಿ ಯಾವುದೋ ಒಂದು ಸ್ಥಾನದಲ್ಲಿದ್ದಂಥ ವ್ಯಕ್ತಿ, ಯಾವುದೋ ಸಮಯದಲ್ಲಿದ್ದಂಥ ವ್ಯಕ್ತಿ, ಆ ವ್ಯಕ್ತಿಯನ್ನ ನಾವು ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಳ್ಬೇಕಾಗ್ತಂದ್ರೆ ನಾವು ಆ ವ್ಯಕ್ತಿಯ ಕೃತಿಯನ್ನ ತಿಳ್ಕೊಬೇಕಾಗತ್ತೆ. ಆತನ ತಿಳಿತಾರೆ. ಹಂಗಾದ್ರೆ ಬನ್ನಿ ಇವತ್ತಿನ ಈ ಒಂದು ಕ್ಲಾಸ್ದಲ್ಲಿ ಓಡ್ ಟು ಅ ನೈಟಿಂಗೇಲ್ ಅನ್ನ ತಿಳಿದುಕೊಳ್ಳೋಣ. ಇಟ್ ಈಸ್ ಆಫ್ almost 80 lines poem, my dear students. I have been thinking about this to teach you because one of the energetic, one of the romantic poems in the world of literature, which is called English literature. ಹಂಗಾರೆ ಬನ್ನಿ ಈ ಓಡ್ ಟು ಅ ನೈಟಿಂಗೇಲ್ ಅನ್ನ ಬರೆದಂತಹ ಒಬ್ಬ ಕವಿ, ಈ ಒಬ್ಬ ವ್ಯಕ್ತಿ ಜಾನ್ ಕೀಟ್ಸ್, 1795 ದಿಂದ 1821 ಪೀರಿಯಡ್. ಬಹಳ ಶಾರ್ಟ್. ಇವರು TB ಆಗಿ ಸಾಯ್ತಾರ, ಟ್ಯೂಬರ್ಕ್ಯುಲೋಸಿಸ್ ಆಗಿ ಈತನ ಮರಣ ಆಗುತ್ತಾ, TB. ಬಹಳ ಚಿಕ್ಕ ವಯಸ್ಸದಲ್ಲೇನೆ ತೀರ್ಕೊಂಡಿದ್ದಾರ. 1795 1821 ಪೀರಿಯಡ್ ಇವ್ರದ್ದಾಗಿದೆ. ನೋಡಿ, ಈ 80 ಲೈನ್ನ ಒಂದು ಏನು ಪದ್ಯ ಅದನೋ, ಈ ಒಂದು ನೈಟಿಂಗೇಲ್ ಅನ್ನುವಂಥ ಓಡ್ ಏನಿದೆನೋ, ಇದನ್ನ ನಾನು ನಿಮಗೆ ಬ್ರೇಕ್ ಆಗಿ ಹೇಳ್ಕೊಡ್ತೀನಿ. ಅಂದ್ರೆ ಅದನ್ನ ತುಣುಕಾಗಿ ಹೇಳ್ಕೊಡ್ತೀನಿ. ಒಂದೇ ಸಲ ಎಲ್ಲವನ್ನು ಹೇಳ್ಕೊಡ್ಲಿಕ್ಕೆ ಪ್ರಯತ್ನ ಪಡೋದಿಲ್ಲ. ಬಿಕಾಸ್ ಯು ವಿಲ್ ನಾಟ್ ಅಂಡರ್ಸ್ಟ್ಯಾಂಡ್ ದಟ್. ಅರ್ಥ ಆಯ್ತಾರಿ? ಸೊ ಹಾಗಾದ್ರೆ ಆ ಪದ್ಯದ ಮೊದಲನೇ 10 ಲೈನ್ಗಳನ್ನ ನಾನು ನಿಮ್ಮ ಮುಂದೆ ತಂದಿದ್ದೀನಿ. ಮೊದಲನೇ 10 ಲೈನ್ಗಳನ್ನ ಅರ್ಥ ಆಯ್ತಾರಿ? ಈ ಮೊದಲನೇ 10 ಲೈನ್ಗಳನ್ನ ನಾವು ತಿಳಿದ ಮೇಲೆ ಡೆಫಿನೆಟ್ಲಿ ಆಗಿ ನಾವು ಐಡೆಂಟಿಫೈ ಮಾಡಬಹುದು ವಾಟ್ ಕೈಂಡ್ ಆಫ್ poet he is ಅಥವಾ he was. Ode to a Nightingale, John Keats. ಇದನ್ನ ಹೇಳಿದ ಮೇಲೆ ಕೆಲವು ಕ್ವಶನ್ಸ್ಗಳನ್ನ ಡಿಸ್ಕಷನ್ ಮಾಡೋಣ. MCQsಗಳು ಇದ್ರ ಮೇಲೆ ಸಂಬಂಧಪಟ್ಟದ್ದನ್ನು ಕೂಡ ಮಾಡೋಣ. ಇದಾದ್ಮೇಲೆ ಈ ಒಂದು ಪೋಯಮ್ದ ಬಗ್ಗೆ ಕುರಿತು ಮಾಡೋಣ. ಅರ್ಥ ಆಯ್ತಾರಿ? ಸೊ ಪ್ರತಿ ಸಲ ಬಂದಾಗ ಇನ್ನು ನೆಕ್ಸ್ಟ್ ಕ್ಲಾಸ್ದಲ್ಲಿ ಮತ್ತೆ ಮುಂದಿನ 10 ಲೈನ್ಗಳನ್ನ, ಮತ್ತೆ ಮುಂದಿನ ಕ್ಲಾಸ್ದಲ್ಲಿ ಮತ್ತೆ ಮುಂದಿನ 10 ಲೈನ್ಗಳನ್ನ ನಾನು ಹೇಳ್ಕೊಡ್ಬೇಕಂತ ಇದ್ದೀನಿ. ನೋಡಿ,
ನಾನು ಏನು ಫೋಕಸ್ ಮಾಡ್ತಾ ಇದ್ದೇನಂತಂದ್ರೆ ಆ ಲಿಟ್ರರಿ ಫಾರ್ಮ್ ಅನ್ನ ಅಥವಾ ಆ ವರ್ಕ್ ಅನ್ನ ನೀಟಂಗೆ ನಿಮ್ಗೆ ಹೇಳ್ಕೊಡೋದಷ್ಟೇ ಅಲ್ಲದೆ ನಿಮ್ಮಲ್ಲಿ ಅದರ ಮೇಲೆ ಅಭಿರುಚಿಯನ್ನು ಹುಟ್ಟಿಸ್ಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದೇನೆ. ನಾನು ಮಾಡ್ತಾ ಇರೋದು ಅರ್ಥ ಆಗ್ತಾ ಇದ್ರೆ ಎಸ್ ಅಂತ ಥಂಬ್ ಕೊಡ್ಬೋದು, ಎಸ್ ಅಂತ ಥಂಬ್ ಕೊಡ್ಬೋದು. ಥ್ಯಾಂಕ್ ಯು ಅನಿತಾ ಮ್ಯಾಮ್, ಥ್ಯಾಂಕ್ ಯು ವಿನೋದ್ ಸರ್, ಥ್ಯಾಂಕ್ ಯು. ಅನಿತಾ ಕೆ ಅಂತ ಇದ್ದೀರಾ, ಬೇರೆ ಒಬ್ಬರು ಅನಿತಾ ಇದ್ದಾರೆ, ನಮಸ್ತೆ ಮ್ಯಾಮ್. ಶ್ರುತಿರಾಜ್ ನಮಸ್ತೆ ಮ್ಯಾಮ್, ನಮಸ್ತೆ. ಶ್ರುತಿರಾಜ್ ಸರ್ ಇರ್ಬೋದು. ಸುಮಧುರ ನಮಸ್ತೆ. ಎಸ್, ವೆರಿ ಗುಡ್, ಎಕ್ಸಲೆಂಟ್. ನೋಡಿ ನಿಮ್ದು ಏಜ್ ಹೆಂಗಿದೆ ಅಂತಂದ್ರೆ ನೋಡೋಣ ತಗೋ ಒಂದ್ಸಲ ಟ್ರೈ ಮಾಡೋಣ ಅನ್ನೋಕ್ಕಿಂತ ಜಾಸ್ತಿ ಬೇಜಾರಾಗುವಷ್ಟದು ಸುಸ್ತಾಗುವಂತ ಏಜ್ ನಿಮ್ದಿದೆ ಈಗ ಸದ್ಯ. ಬಟ್ ಸುಸ್ತಾಗ್ಲಿಕ್ಕೆ ಹೋಗ್ಬೇಡಿ, ತುಂಬಾ ನಿಧಾನವಾಗಿ ತುಂಬಾ ನೀಟಂಗೆ ಎಲ್ಲವನ್ನು ಕಲ್ಕೊಂಡ್ಬಿಡೋಣ ನಮ್ಮ ಲೈಫ್ದಲ್ಲಿ. ಓಕೆ, ಎಸ್. ಬನ್ನಿ, ಮೊದಲು 10 ಲೈನ್ಗಳನ್ನ ನಾನು ಓದ್ತೀನಿ. ಓದಿದ ಮೇಲೆ ಅವುಗಳನ್ನ ನಾನು ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೇನೆ. ಎಕ್ಸ್ಪ್ಲೈನ್ ಆದ್ಮೇಲೆ ಕೆಲವು ಕ್ವಶನ್ಸ್ಗಳನ್ನ ನಾನು ನಿಮಗೆ ಕೇಳ್ತೇನೆ. ಅರ್ಥ ಆಯ್ತಾ? ಎಸ್. ಮೈ ಹಾರ್ಟ್ ಏಕ್ಸ್. ಒಬ್ರೊಬ್ರು ಅಖೆ ಅಂತಾರ, ಒಬ್ರೊಬ್ರು ಏಕ್ ಅಂತ ಕರೀತಾರ, ಒಬ್ರೊಬ್ರು ಅಚ್ಚೆ ಎತ್ತು ಅಂತಾರ, ಬಟ್ ಅಚ್ಚೆ ಅಲ್ಲ, ಏಕ್. ಮೈ ಹಾರ್ಟ್ ಏಕ್ಸ್ and drowsy numbness pains my sense as though of hemlock I had drunk or emptied some dull opiate to the drains. 1 minute passed and little vaults had sunk. It's not through envy of your happy lot, but being too happy in your happiness, that you light winged dried ಆಫ್ ದ ಟ್ರೀಸ್ ಅನ್ನುವಂಥ ಮೊದಲು ಇಂಪಾರ್ಟೆಂಟ್ ಲೈನ್ಸ್ಗಳನ್ನ ನಾನು ಓದಿದ್ದೀನಿ. ಓಡ್ ಟು ಅ ನೈಟಿಂಗೇಲ್ದು. ಕೆಲವು ಶಬ್ದಗಳ ಮೀನಿಂಗು ನಿಮ್ಗೆ ಗೊತ್ತಿದೆ, ಕೆಲವು ಶಬ್ದಗಳ ಮೀನಿಂಗು ನಿಮ್ಗೆ ಗೊತ್ತಿಲ್ಲ. ಅದನ್ನು ತಗೊಂಡು ನಾನು ನಿಮ್ಗೆ ಹೇಳಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದೇನೆ. ಅರ್ಥ ಆಯ್ತಾ? ಮೈ ಹಾರ್ಟ್ ಏಕ್ಸ್ ಅಂತಂದ್ರೆ ನನ್ನ ಹೃದಯ ತುಂಬಾ ನೋಯ್ತಾ ಇದೆ. ಇಟ್ ಈಸ್ ಪೇನಿಂಗ್. ವಾಟ್ ಇಸ್ ಹ್ಯಾಪನಿಂಗ್ ಮೈ ಡಿಯರ್ ಸ್ಟೂಡೆಂಟ್ಸ್? ಇಟ್ ಈಸ್ ಪೇನಿಂಗ್ ಅಂತ ಹೇಳ್ತಾ ಇದ್ದಾರೆ, ಅದು ನೋವಾಗ್ತಾ ಇದೆ. ಇಲ್ಲಿ ಮೈ ಹಾರ್ಟ್ ಅಂತಂತಂದ್ರೆ ಯಾರಿಲ್ಲಿ? ಜಾನ್ ಕೀಟ್ಸ್ ಅಂತ ಹೇಳ್ತೀವಿ. ಮೈ ಹಾರ್ಟ್ ಈಸ್ ಪೇನಿಂಗ್ ಅಂತಂದಂಗೆ ಮೈ ಹಾರ್ಟ್ ಈಸ್ ಇನ್ ಪೇನ್ ಅಂಡ್ ಮೈ ಬಾಡಿ ಫೀಲ್ಸ್ ನಂಬ್ ಅಂಡ್ ಟೈರ್ಡ್. ನಂಬ್ನೆಸ್ ಅಂತಂತಂದ್ರೆ ಉತ್ಸಾಹ ಇಲ್ಲದ, ನೋವಿನಿಂದ ಕೂಡಿದ. ಅಂಡ್ ಐ ಫೀಲ್ ಆಸ್ ದೋ ಆಫ್ ಹೆಮ್ಲಾಕ್ ಐ ಹ್ಯಾಡ್ ಡ್ರಂಕ್. ನಾನು ಹೇಗೆ ಸುಸ್ತಾಗಿದ್ದೀನಿ ಅಂತಂದ್ರೆ, ನನ್ನ ಹಾರ್ಟ್ ಇವತ್ತು ಹೇಗೆ ನೋಯ್ತಾ ಇದೆ ಅಂತಂದ್ರೆ, ನಾನು ತುಂಬಾ ಡ್ರೌಸಿ ಆಗಿದ್ದೀನಿ, ಸುಸ್ತಾಗಿದ್ದೀನಿ, ತುಂಬಾ ಮೂಮೆಂಟ್ಲೆಸ್ ನಲ್ಲಿ ಇದ್ದೀನಿ, ನಂಬ್ನೆಸ್ನ ಪೇನ್ದಿಂದ ಕೂಡಿದ್ದೀನಿ. ನನ್ನ ಸೆನ್ಸು ಇವತ್ತು ನನ್ನನ್ನು ತಿಳುವಳಿಕೆ ಈ ರೀತಿ ಆಗಿರೋಕೆ ಕಾರಣ ಏನಂದ್ರೆ ಆಸ್ ದೋ, ಅದ್ ಹೇಗೆ ಅಂತಂದ್ರೆ ಆಫ್ ಹೆಮ್ಲಾಕ್ ಐ ಹ್ಯಾಡ್ ಡ್ರಂಕ್. ಹೆಮ್ಲಾಕ್, ವಾಟ್ ಇಸ್ ದಿಸ್ ಹೆಮ್ಲಾಕ್ ಮೈ ಡಿಯರ್ ಸ್ಟೂಡೆಂಟ್ಸ್? ಹೆಮ್ಲಾಕ್ ಅನ್ನೋದು ಒಂದು ಪ್ಲಾಂಟ್ ಅದ, ಒಂದು ಟ್ರೀ ಅದ ವಿದ್ಯಾರ್ಥಿಗಳೇ. ಆ ಟ್ರೀದಲ್ಲಿ ಬರುವಂತಹ ಕೆಲವು ಹೂಗಳಿಂದ, ಎಲೆಗಳಿಂದ ಮಾಡಿರುವಂತಹ ಒಂದು ಸೆರೆ ಅಥವಾ ಒಂದು ಶರಾಬ್ ಅಥವಾ ಒಂದು ವೈನ್ ಅನ್ನ ಮಾಡ್ತಾರ ಆ ಹೆಮ್ಲಾಕ್ ಟ್ರೀಸ್ದಿಂದ. ಆ ಟ್ರೀದಿಂದ ಮಾಡಿರುವಂತ ಅದನ್ನ ಕುಡಿದಾಗ ಹೇಗೆ ನಂಬ್ನೆಸ್ ಆಗತ್ತಲ್ಲ, ಹೇಗೆ ನಾನು ಡ್ರೌಸಿ ಫೀಲ್ ಮಾಡ್ತೀನಲ್ಲ, ಹಾಗೆ ಇವತ್ತು ನನ್ನ ಹೃದಯದಲ್ಲಿ ನೋವಾಗಿ ಐ ಆಮ್ ಫೀಲಿಂಗ್ ಲೈಕ್ ದ್ಯಾಟ್ ಅಂತ ಜಾನ್ ಕೀಟ್ಸ್ ಹೇಳ್ತಾನೆ. ಮೊದಲನೇ ಲೈನು. ಎರಡನೇ ಲೈನ್ನಲ್ಲಿ ರೀಸನ್ ಹೇಳ್ತಾನೆ. ಹಿ ಈಸ್ ಡ್ರೌಸಿ, ಹಿ ಈಸ್ ನಮ್ನೆಸ್ ಬಿಕಾಸ್ ಆಫ್ ಹಿ ಹ್ಯಾಡ್ ಡ್ರಂಕ್ ವಾಟ್? ಹೆಮ್ಲಾಕ್ ಮೈ ಡಿಯರ್ ಸ್ಟೂಡೆಂಟ್. ನಾಳೆ ಎಕ್ಸಾಮ್ನ ಕೇಳ್ಬೋದು. ಹಿ ವಾಸ್ ಫೀಲಿಂಗ್ ಡ್ರೌಸಿ ಅಂಡ್ ನಮ್ನೆಸ್ ಬಿಕಾಸ್ ಆಫ್ ಹಿ ಡ್ರ್ಯಾಂಕ್, ಹಿ ಟೈರ್ಡ್, ಹಿ ಡ್ರ್ಯಾಂಕ್, ಹಿ ಟೈರ್ಡ್, ಹಿ ಈಟನ್ ಸಮಥಿಂಗ್, ಹಿ ವಾಕ್ಡ್. ಅರ್ಥ ಐತರಿ? ಹಿ ವಾಸ್ ವುಂಡೆಡ್. ಇಂಥವೇನಾರ ಕ್ವಶನ್ ಕೇಳ್ತಾನ, ನೆನ್ಪಿಟ್ಕೊಳ್ಳಿ ನಾನೇನ್ ಹೇಳ್ತಾ ಇದ್ದೀನಂತ. MCQs ಗಳನ್ನ ಅರೈಸ್ ಮಾಡ್ತಾ ಇದ್ದೀನಿ ನಾನಿಲ್ಲಿ, ತಿಳಿತಾ? ಆರ್ ಎಂಪ್ಟಿಡ್ ಸಮ್ ಡಲ್ opiate ಟು ದ ಡ್ರೇನ್ಸ್ ಅಂತ ಹೇಳ್ತಾನೆ. ಆಸ್ ದೋ ಆಫ್ ಹೆಮ್ಲಾಕ್ ಐ ಹ್ಯಾಡ್ ಡ್ರಂಕ್ ಆರ್ ಎಂಪ್ಟಾಯ್ಡ್ ಸಮ್ ಡಲ್ opiate ಟು ದ ಡ್ರೇನ್ಸ್. I feel like I have drunk from a poisonous hemlock plant. ಆ ಹೆಮ್ಲಾಕ್ ಅನ್ನೋದು ಒಂದು ಪಾಯ್ಸನಸ್ ಅದ, ಅದು ವಿಷಪೂರಿತವಾದಂತಹದ. ಅಂತಹ ವಿಷವನ್ನ ನಾನು ಕುಡಿದಿದ್ದೀನಿ. ಆ ಕುಡಿದಾಗ ಯಾವ ರೀತಿಯಾಗಿ ನಂಬ್ನೆಸ್ ಆಗಿದ್ದೀನಿ ಅಂತಂದ್ರೆ ಲೈಕ್ ಐ ಹ್ಯಾವ್ ಜಸ್ಟ್ ಟೇಕನ್ ಸಮ್ ಕೈಂಡ್ ಆಫ್ ಒಪಿಯೇಟ್ ಡ್ರಗ್. ಒಪಿಯೇಟ್ ಅನ್ನೋದು ಕೂಡ ಒಂದು ಡ್ರಗ್ ಆಗುತ್ತೆ ವಿದ್ಯಾರ್ಥಿಗಳೇ.
ಅರ್ಥ ಐತರಿ? opiate is also a drug, my dear students, and fallen into the waters of ಆಮೇಲೆ ಹೇಳ್ತಾನೆ ನೋಡಿ, and dull opiate to the drains 1 minute past. ಒಂದೇ ನಿಮಿಷದ ಹಿಂದೆ ಅವನು ಏನ್ ಮಾಡಿದ್ದ? he had ಆತ ಹೊಂದಿದ್ದ ಏನನ್ನ? ಹೆಮ್ಲಾಕ್ ಅನ್ನ. ಅದಾದ್ಮೇಲೆ emptied some dull opiate to the drains. ಆ ವಿಷವನ್ನ ಕೂಡಿದಂತ ಡ್ರಗ್ ಅನ್ನು ಕೂಡ ನಾನು 1 ನಿಮಿಷದ ಹಿಂದೆ, ಅಂದ್ರೆ ತನ್ನ ಹಿಂದಿನ ಸಮಯದಲ್ಲಿ ಏನ್ ಮಾಡಿದ್ದೆ ಅನ್ನೋದನ್ನ ಹೇಳ್ಕೊಂಡು ತಾನು ಎದಕ್ಕೆ ಹಾರ್ಟ್ ನೋವಾಗ್ತಾ ಇದೆ ಅನ್ನೋದನ್ನ ಹೇಳ್ತಾ ಇದ್ದಾನೆ. ಅಂಡ್ ಲಿಥೆ ವಾಟ್ಸ್ ಹ್ಯಾಡ್ ಸಂಕ್ ಅಂತ ಹೇಳ್ತಾನ. ಲಿಥೆ ವಾಟ್ಸ್ ಅಂತಂತಂದ್ರೆ ಏನು? ಯಾರಿಗಾದ್ರೂ ಗೊತ್ತಿದ್ರೆ ಹೇಳ್ಬೋದು. I feel like I have drunk from the poisonous hemlock plant, or I have just taken some kind of opiate drug. ನಾನೊಂದು opiate drug ಅನ್ನ ತಗೊಂಡಿದ್ದೀನಿ. and fallen into the waters of Lethe. Lethe ವಾಟ್ಸ್ ಅಂತಂದ್ರೆ ವಾಟರ್ ಆಫ್ ದ ಲಿಥೆ. ಇದೊಂದು ಗ್ರೀಸ್ ನಲ್ಲಿ ಬರುವಂತಹ ಒಂದು ರಿವರ್ ಆಗಿದೆ ವಿದ್ಯಾರ್ಥಿಗಳೇ. The river in the ancient Greek mythology, underworld that makes you forget everything. ಆ ನೀರಿನಲ್ಲಿ ಹೋದ್ಮೇಲೆ ನಿನಗೆ ಆ ನೀರನ್ನ ಕುಡಿದ್ಮೇಲೆ ಎಲ್ಲವನ್ನು ಮರೆತು ಕೂಡಲೇ ಹಿಂಗೆ ನಶೆಯಲ್ಲಿ ಹೆಂಗಿರ್ತಿಲ್ಲ, ತೇಲಾಡ್ತಾ ಇರ್ತಿಲ್ಲ, ಆ ರೀತಿಯಾಗಿ ನನಗೆ ಹೆಮ್ಲಾಕ್ ಅನ್ನ ಕುಡಿದ್ಮೇಲೆ, ಆ ವಿಷಪೂರಿತವಾದ ಪಾಯ್ಸನಸ್ ಪ್ಲಾಂಟ್ ದಿಂದ ಮಾಡಿರುವಂತ ಸೆರೆಯನ್ನ ಕುಡಿದ ಮೇಲೆ, ಅದಷ್ಟೇ ಅಲ್ಲದೆ ಆ opiate ಅನ್ನ ಡ್ರಗ್ ತಗೊಂಡ ಮೇಲೆ, ಆ ಲೆಥೆ ವಾಟ್ಸ್ ಅನ್ನುವಂತ ಗ್ರೀಕ್ ಮೈಥಾಲಜಿದಲ್ಲಿ ಬರುವ ಒಂದು ಫಾರ್ಗೆಟ್ ಎವ್ರಿಥಿಂಗ್ ಅನ್ನುವಂತ, ಲೆಥೆ ಅಂದ್ರೆ ಏನು? ಫಾರ್ಗೆಟ್ ಎವ್ರಿಥಿಂಗ್, ಫಾರ್ಗೆಟ್ಫುಲ್ನೆಸ್, ಮರೆತು ಬಿಡುವಂತ. ಆ ನದಿಯ ನೀರನ್ನ ಕುಡಿದ ಮೇಲೆ ಎಲ್ಲವನ್ನು ಮರೆತು ಆರಾಮಾಗಿರುವಂತ ಸಂದರ್ಭವನ್ನ ತಾಳಿದಾಗ ನನಗೆ ಹಾಗೆ ನಂಬನೆಸ್ ಆಗಿದೆ, ಹಾಗೆ ನಾನು ಡ್ರೌಸಿ ಆಗಿದ್ದೀನಿ. that's why my heart is ache ಅಂತ ಹೇಳ್ತಾನ. ಸೊ ಆ ಒಂದು ಲೆಥೆ ಬಗ್ಗೆ ನಾನು ಡೀಟೇಲ್ಸ್ ಅನ್ನ ಕೊಡ್ತಾ ಇದ್ದೀನಿ ನೋಡಿ, ಇಲ್ಲಿದೆ. ಲೆಥೆ ಇಸ್ ಎ ಗ್ರೀಕ್ ರಿವರ್ ಆಫ್ ಫಾರ್ಗೆಟ್ಫುಲ್ನೆಸ್. ದ ರಿವರ್ ಲೆಥೆ ಈಸ್ ಒನ್ ಆಫ್ ದ 5 ರಿವರ್ಸ್ ಆಫ್ ದ ಗ್ರೀಕ್ ಅಂಡರ್ವರ್ಲ್ಡ್. ಲೆಥೆ ಮೀನ್ಸ್ ರಿವರ್ ಆಫ್ ಫಾರ್ಗೆಟ್ಫುಲ್ನೆಸ್. ಇದು ನಾಳೆ ಎಕ್ಸಾಮ್ ನಲ್ಲಿ ಬರ್ಬೋದು MCQ ದಲ್ಲಿ. ಲೆಥೆ ಆರ್ ಲೆಥೆ ಅಂದ್ರ ಏನು? ರಿವರ್, ಪ್ಲಾಂಟ್, ಮೌಂಟೇನ್, ಓಷನ್ ಅಂತ ಕೇಳ್ಬೋದು. ಅರ್ಥ ಐತರಿ? ಅಲ್ಲಿ 5 ರಿವರ್ಸ್ಗಳು ಬರ್ತಾವ. ಲೆಥೆ, ಎಕರಾನ್, ಕಾಕಿಸ್ಟಸ್, ಪ್ಲೆಗಂಟಾನ್, ಸ್ಟಾಕ್ಸ್ ಅಂತ ಹೇಳಿ. ದ ವರ್ಡ್ ಲೆಥೆ ಇಸ್ ದ ಗ್ರೀಕ್ ವರ್ಡ್ ಫಾರ್ಗೆಟ್ಫುಲ್ನೆಸ್ ಅಂತ ಮೀನಿಂಗ್ ಬರ್ತದ. ಸರಿ, ಹಾಗಾದ್ರೆ ಬನ್ನಿ ಈ ಒಂದು ಲೈನ್ಸ್ ಗಳನ್ನ ಇನ್ನೂ ನೀಟಾಗಿ ತಿಳ್ಕೊಳ್ಳಿಕ್ಕೆ ನಾನು ಮತ್ತೊಂದು ಸ್ಲೈಡ್ ಅನ್ನ ತಗೊಂಡ್ಬಂದಿದ್ದೆ ನಿಮ್ಗೋಸ್ಕರ. ಮತ್ತೊಂದು ಸ್ಲೈಡ್ ಅನ್ನ ಅರ್ಥ ಐತರಿ? ಸೊ ಕ್ಲಾಸ್ ಇಷ್ಟ ಆಗ್ತಾ ಇದ್ರೆ ಎಸ್ ಅದ ತಮ್ಮ ಕೊಡ್ಬೋದು. ನಾನು ನಿಮಗೆ MCQs ಗಳನ್ನು ಕೂಡ ಹೇಳ್ಕೊಡ್ತಾ ಇದ್ದೀನಿ. ಆ ಒಂದು ಮೀನಿಂಗ್ ಅನ್ನ ನಾನು ನಿಮಗೆ ಹೇಳ್ಕೊಡ್ತಾ ಇದ್ದೀನಿ. ಅರ್ಥ ಐತರಿ? ಎಸ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್, ಥ್ಯಾಂಕ್ ಯು ಸರ್. ಎಸ್, ಸೊ ನೌ ಕ್ಯಾನ್ ಯು ಸಿ ದ ಡಿಫರೆಂಟ್ ಸ್ಲೈಡ್ regarding the same poem, my dear students? Wow, super. Thank you. Thank you, sir. Thank you very much. Yes, Bunny. Good evening, Gajendra avare. Good evening. Yes. Concentration kodi. Nodi, ಪ್ರತಿ ಬಾರಿ ಏನೇ ಟೀಚಿಂಗ್ ಅನ್ನ ಯಾರೇ ಮಾಡುವಂತ ಸಂದರ್ಭದಲ್ಲಿ ಸ್ವಲ್ಪ ನಿಮಗೆ ಡಿಫರೆಂಟ್ ಅನಿಸ್ಬೋದು. ಟೆಕ್ನಾಲಜಿದಲ್ಲಿ ನನ್ನ ಆ್ಯಪು ನಾನು ಮಾಡಿರುವಂತ ಈ ಒಂದು ಟೆಕ್ನಾಲಜಿನ ತುಂಬಾ ಚೆನ್ನಾಗಿ ಮಾಡಿದ್ದೀವಿ ನೋಡಿ. ನಿಮ್ಗೆ ಈ ಕಡೆದು ಕಾಣ್ತಾ ಇರಲಿಲ್ಲ, ನಾನು ಈ ಕಡೆ ಬಂದೆ. ಈ ಕಡೆದು ಕಾಣಲ್ಲ ಅಂತಂದ್ರೆ ನಾನು ಮೇಲೇನು ಹೋಗ್ತೀನಿ. ಅರ್ಥ ಆಯ್ತಾ? ಸೊ ಬೇರೆ 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 ಆಂಗಲ್ದಲ್ಲಿ ನಿಮ್ಮನ್ನ ಪರ್ಫೆಕ್ಟ್ ಮಾಡ್ಲಿಕ್ಕೆ ಪ್ರಯತ್ನ ಪಡ್ತೇನೆ. ಓಕೆ, ಎಸ್. ಇದೇ ರೀತಿಯಲ್ಲಿ ಒಂದು ನೋವೆಲ್ ಇರಲಿ, ಒಂದು ಡ್ರಾಮಾ ಇರಲಿ, ಯಾವುದೇ ಲಿಟ್ರರಿ ಫಾರ್ಮ್ ಇರಲಿ, ಅದನ್ನ ನಾನು ನಿಮ್ಗೆ ನೀಟಾಗಿ ಹೇಳ್ಕೊಡೋದು ನನ್ನ ಜವಾಬ್ದಾರಿ. ಓಕೆ, ಎಸ್, ಬನ್ನಿ. So now you can see here, my dear friends, same lines. Ode to a Nightingale, a journey through sound and sorrow. ಒಂದು ಶಾಂತ ರೀತಿಯಾದಂತಹ ಮನಸ್ಸಿನಿಂದ ದುಃಖಿನ ಕಡೆಗೆ ಹೋಗುವಂತಹದ್ದು ಇಲ್ಲಿ ನಾವು ಕಲಿತಾ ಇದ್ದೀವಿ. ಎಲ್ಲಿ? Ode to a Nightingale. John Keats' Ode to a Nightingale is a powerful and moving poem about the beauty of nature. He tried to explain us the beauty of nature using the bird called nightingale.
and the fleeting nature of human life. So ಮನುಷ್ಯನ ಜೀವನದಲ್ಲಿ ಒಂದು ಫ್ಲೀಟಿಂಗ್ ನೇಚರ್ ಇರ್ತದ. ವಾಟ್ ಇಸ್ ದ ಮೀನಿಂಗ್ ಆಫ್ ಫ್ಲೀಟಿಂಗ್? ಬ್ರೀಫ್, ಪಾಸಿಂಗ್, ಮೊಮೆಂಟರಿ. ವಾವ್, ನೋಡಿ ಇವೆಲ್ಲ ವರ್ಡ್ಸ್ ಗಳನ್ನ ನೋಡಿ ಒಂದು ಪಕ್ಕದಲ್ಲಿ ಮೈ ಡಿಕ್ಷನರಿ ಅನ್ನುವಂಥ ನೋಟ್ಬುಕ್ ಅನ್ನು ಇಟ್ಕೊಂಡು ನೀವು ಬರಿತಾ ಹೋಗ್ತಿರ್ಬೇಕು. ನಾಳೆ ಇವೇ ವರ್ಡ್ಸ್ಗಳು, ಇವೇ ಜರ್ಗಾನ್ಸ್ ಅಂತಾರೆ ಇವಕ್ಕ, ಇವೇ ಲಿಟ್ರರಿ ಟರ್ಮ್ಸ್ಗಳು ನಿಮ್ನ ಏನ್ ಮಾಡ್ತಾವ, ಕ್ವಶನ್ ಅನ್ನ ಮೀನಿಂಗ್ ಮಾಡ್ಕೊಳ್ಳಿಕ್ಕೆ ಅಸಾಧ್ಯ ಮಾಡ್ತಾವ. ತಿಳಿತಾರಿ? ಸೊ ಫ್ಲೀಟಿಂಗ್ ಮೀನ್ಸ್ ಪಾಸಿಂಗ್, ಮೊಮೆಂಟರಿ, ಶಾರ್ಟ್ ಲಿವ್ಡ್, ಟ್ರಾನ್ಸಿಸ್ಟರಿ, ಬ್ರೀಫ್, ಸಂಕ್ಷಿಪ್ತವಾದಂತ ಅಂತ ಮೀನಿಂಗ್ ಕೊಡ್ತದೆ ಇಲ್ಲಿ. ಮನುಷ್ಯನ ಜೀವನದಲ್ಲಿ ಈ ಒಂದು ಏನು ಫ್ಲೀಟಿಂಗ್ ನೇಚರ್ ಆಫ್ ಹ್ಯೂಮನ್ ಲೈಫ್ ಅದಲ್ಲ, ಇವತ್ತೊಂಥರ ಅದಾನಂದ್ರ ಇನ್ನೊಂದ್ ಸ್ವಲ್ಪ ನಿಂತ ಮೇಲೆ ಇನ್ನೊಂದ್ ತರ ಇರ್ತಾನೆ. ದಿಸ್ ಕೈಂಡ್ ಆಫ್ ಫ್ಲೀಟಿಂಗ್ ನೇಚರ್ ದ ಲೈಫ್ ಅನ್ನ ಮನುಷ್ಯ ನೇಚರ್ ಜೊತೆ ಕಂಪ್ಯಾರಿಸನ್ ಮಾಡಿದಾಗ ಹೇಗೆ ಬ್ಯೂಟಿ ಅನ್ನೋದು ತಿಳ್ಕೊತಾನೆ ಅನ್ನೋದ್ರ ಬಗ್ಗೆ ಇಲ್ಲಿದೆ. ಥ್ರೂ ವಿವಿಡ್ ಇಮೇಜರಿ ಅಂಡ್ ಇವೋಕೇಟಿವ್ ಲ್ಯಾಂಗ್ವೇಜ್. ವಾಟ್ ಇಸ್ ದ ಮೀನಿಂಗ್ ಆಫ್ ಇವೋಕೇಟಿವ್ ಲ್ಯಾಂಗ್ವೇಜ್? ವಾಟ್ ಡಸ್ ಇಟ್ ಮೀನ್? ಯಾರಾದ್ರೂ ಹೇಳ್ತೀರಾ? ಯಾರಿಗಾದ್ರೂ ಗೊತ್ತಿದ್ರೆ ಹೇಳ್ಬೋದು. ವೆರಿ ಗುಡ್, ಎಕ್ಸಲೆಂಟ್. ಟ್ರೈ ಮಾಡ್ಬೇಕೆಲ್ಲರೂ. ಅರ್ಥ ಆಯ್ತರಿ? ಇವೋಕೇಟಿವ್. ವಾವ್, ಇವೋಕೇಟಿವ್ ಅಂತಂದ್ರೆ ಸಜೆಸ್ಟಿವ್, ಸಲಹೆಯನ್ನ ಕೊಡುವ, ತಿಳಿಸಿ ಹೇಳುವಂತಹ ಒಂದು ಲ್ಯಾಂಗ್ವೇಜ್ ಮುಖಾಂತರ ಜಾನ್ ಕಿಟ್ಸ್ ಪ್ರಯತ್ನ ಪಟ್ಟಿದ್ದಾನೆ. ಕಿಟ್ಸ್ ಎಕ್ಸ್ಪ್ಲೋರ್ಸ್ ಥೀಮ್ಸ್ ಆಫ್ ಲವ್, ಲಾಸ್ and the search for beauty and truth in the world of pain and suffering. The whole world is pain of suffering. He knows that what kind of the society was during his days, what kind of wars were happening in those era or in that era. He tried to explore the theme of love, loss and search for beauty and truth in the world of pain and suffering ಅನ್ನೋದ್ರ ಬಗ್ಗೆ ನಮ್ಮ ನೈಟಿಂಗೇಲ್ ಅನ್ನೋ ಬರ್ಡ್ ಅನ್ನ ತಗೊಂಡು ಹೇಳ್ತಾರೆ. ಎಸ್, ಏನಂತಾನೆ ಮೊದಲನೇ ಲೈನ್ನಲ್ಲಿ? ಈಗಾಗಲೇ ನಾನು ನಿಮ್ಗೆ ಹೇಳ್ಕೊಟ್ಟಿದ್ದೇನೆ ನೋಡಿ. 2-3 ಸಲ ಅದನ್ನ ಹೇಳ್ಕೊಂಡು ನಾನು ನಿಮ್ಮನ್ನ ಪರ್ಫೆಕ್ಟ್ ಮಾಡ್ಲಿಕ್ಕೆ ಪ್ರಯತ್ನ ಪಡ್ತೇನೆ. ಅರ್ಥ ಆಯ್ತಾರಿ? ಎಸ್, ಏನಿದೆ ನೋಡಿ. ಮೈ ಹಾರ್ಟ್ ಏಕ್ಸ್ ಅಂಡ್ ಡ್ರೌಸಿ ನಮ್ನೆಸ್ ಪೇನ್ಸ್. ನನ್ನ ಹೃದಯ ತುಂಬಾ ನೋವಿನಿಂದ ಕೂಡಿದೆ. ಅಂಡ್ ಡ್ರೌಸಿ ನಮ್ನೆಸ್ ಪೇನ್ಸ್ ಅಂತ ಹೇಳಿ ನಂದು ನೋವು, ಆ ನೋವು ಎಷ್ಟಿದೆಪ್ಪ ಅಂತಂದ್ರೆ ನಾನು ತುಂಬಾ ಡ್ರೌಸಿ ಇದ್ದೀನಿ, ಅಶಕ್ತನಾಗ್ಬಿಟ್ಟಿದ್ದೀನಿ. ನಮ್ನೆಸ್, ಏನೇ ಸಂವೇದನಶೀಲನೆ ಇಲ್ಲ ಅಂದ್ರೆ. ಹಾರ್ಟ್ ಏಕ್ಸ್ ಮೀನ್ಸ್ ದ ಸ್ಪೀಕರ್ಸ್ ಹಾರ್ಟ್ ಈಸ್ ಫಿಲ್ಡ್ ವಿತ್ ಪೇನ್ ಅಂಡ್ ಹೆವಿ ಒನ್ ಸೆಕೆಂಡ್ ಅಂಡ್ ಹೆವಿ ಎಖೇಯಿಂಗ್ ಸೆನ್ಸೇಷನ್. ಆತನಲ್ಲಿ ಯಾವ ತರ ಪೇನ್ ಆಗ್ತಾ ಇದೆ ಅಂತಂದ್ರೆ ತುಂಬಾ ಹೆವಿ ಆಗಿ. ಸೊ ದಾಟ್ಸ್ ವೈ ಹಾರ್ಟ್ ಎಕೇಸ್ ಅಂತ ಹೇಳ್ತಾನ. ಇಸ್ ಫಿಲ್ಡ್ ವಿತ್ ಪೇನ್ ಅಂಡ್ ಹೆವಿ ಎಖೇಯಿಂಗ್ ಸೆನ್ಸೇಷನ್. ಡ್ರೌಸಿ ನಮ್ನೆಸ್ ಮೀನ್ಸ್ ಅ ಫೀಲಿಂಗ್ ಆಫ್ ನಮ್ನೆಸ್ pervades the speaker senses, a kind of dulling and perceptions. So ಒಟ್ಟಾರೆ ಆತ ವ್ಯಕ್ತಿ ಏನ್ ಹೇಳ್ತಾನೆ ಅಂದ್ರೆ ಇಂಡೈರೆಕ್ಟ್ಲಿ ಆತನ ಜೀವನವು ಕಂಪ್ಲೀಟ್ ಆಗಿ ಡ್ರೌಸಿ ಆಗಿದೆ. ಸೊ ಡ್ರೌಸಿ ಅಂತಂದ್ರೆ ಇಲ್ಲಿ ಯಾವ ತರ ಮೀನಿಂಗ್ ಬರ್ತದಪ್ಪ ಅಂತಂದ್ರೆ ಇಟ್ ಈಸ್ ಕಾಲ್ಡ್ ಸ್ಯಾಚುರೇಟೆಡ್ ಅಂತ ಹೇಳ್ತಾನೆ, ಟ್ರಾನ್ಸ್ಫ್ಯೂಸ್ ಅಂತ ಹೇಳ್ತಾನೆ, ಸಫ್ಯೂಸಸ್ ಅಂತ ಹೇಳ್ತಾನೆ. ಅಂದ್ರೆ ಸಫರಿಂಗ್ ಆಗ್ತಾ ಇದ್ದಾನೆ ಅಂತ ಹೇಳ್ತಾ ಇದ್ದಾನೆ. ಇನ್ ದ ವೇ ಆಫ್ ಪರ್ವೇಟ್ಸ್ ಅಂತಂದ್ರೆ ಸಫರಿಂಗ್ ಆಗ್ತಾ ಇದ್ದಾನೆ. ದ ಸ್ಪೀಕರ್ ಸೆನ್ಸಸ್ ಅ ಕೈಂಡ್ ಆಫ್ ಡಲ್ಲಿಂಗ್ ಆಫ್ ಪರ್ಸೆಪ್ಷನ್. ಸೊ ಡಲ್ಲಿಂಗ್ ಪರ್ಸೆಪ್ಷನ್ ದಲ್ಲಿ ಇದಾನೆ. ಪರ್ಸೆಪ್ಷನ್ ಅಂತಂದ್ರೆ ಏನು? ಇನ್ಸೈಟ್, ತಿಳುವಳಿಕೆ, ಅವೇರ್ನೆಸ್ ಆಗುತ್ತಾ. ಆತನ ತಿಳುವಳಿಕೆದಲ್ಲಿನೂ ಕೂಡ ಏನಾಗಿದೆ? ಪ್ರಾಬ್ಲಮ್ ಆಗಿದೆ ಅಂತ ಹೇಳ್ತಾನೆ. ಸೊ ಪೇನ್ಸ್ ಅಂತಂದ್ರೆ ಇಲ್ಲಿ ನೋವುಗಳು ಅನ್ನೋಂಥ ಮೀನಿಂಗ್ ಬರ್ತದ, ಬಟ್ ಲಿಟ್ಲ್ ಬಿಟ್ ಇನ್ ಡಿಫ್ರೆಂಟ್ ವೇ ಇನ್ ಎ ಪೊಯಿಟಿಕಲ್ ಎಕ್ಸ್ಪ್ರೆಷನ್. ದ ಸ್ಪೀಕರ್ ಈಸ್ ಎಕ್ಸ್ಪ್ರೆಸಿಂಗ್ ಫಿಸಿಕಲ್ ಪೇನ್ ಬಟ್ ಆಲ್ಸೋ ಎ ಡೀಪ್ ಎಮೋಷನಲ್ ಪೇನ್ ಅಂತ ಹೇಳ್ತಾನೆ. ಇದು 1ನೇ ಲೈನ್ ಅಲ್ಲಿ ಬಂದಂತ ಮಾತುಗಳು. ಅರ್ಥ ಆಯ್ತಾರಿ? ಮೈ ಹಾರ್ಟ್ ಏಕ್ಸ್ ಅಂಡ್ ಡ್ರೌಸಿ ನಮ್ನೆಸ್ ಪೇನ್ಸ್. ನೆಕ್ಸ್ಟ್, my senses as though of hemlock I had drunk. Hemlock means it is a poisonous tree. ನೆನ್ಪಿಟ್ಟುಕೊಳ್ಳಿ, hemlock is a poisonous plant. ಇದೊಂದು poisonous plant ಅದ. ತಿಳಿತರಿ? that was used as a means of execution in ancient Greece. ನೋಡಪ್ಪ, ಈಗ PUC ಸೆಕೆಂಡ್ ಇಯರ್ ನಲ್ಲಿ ನಾವು ನೋಡ್ತಿರ್ತೀವಿ, ಗುಲಟೈನ್ ಅನ್ನು ಯೂಸ್ ಮಾಡ್ತಾರೆ ಎಕ್ಸಿಕ್ಯೂಷನ್ ಮಾಡ್ಲಿಕ್ಕೆ, ಹ್ಯಾಂಗ್ ಮಾಡ್ಲಿಕ್ಕೆ ಅಥವಾ ಹೆಡ್ ಕಟ್ ಆಫ್ ಮಾಡ್ಲಿಕ್ಕೆ. ಹಂಗ ಇಲ್ಲೂ ಕೂಡ ಯೂಸ್ ಮಾಡ್ತಾ ಇದ್ರು ಹೆಮ್ಲಾಕ್ ಅನ್ನ ಗ್ರೀಸ್ ನಲ್ಲಿ.
Hemlock is a poisonous plant that was used as a means of execution in ancient Greece. This image suggests that the speaker is expressing a feeling of being poisoned both physically and emotionally. Because the pains which were used in a first line, that were not only physically, even though the deep emotionally. ಅದೇ ರೀತಿಯಲ್ಲಿ ಈತ ಇಲ್ಲೂ ಏನು ಹೇಳ್ತಾ ಇದ್ದಾನೆ, ಆ ಹೆಮ್ಲಾಕ್ ಅನ್ನುವಂಥ ಪಾಯ್ಸನಸ್ ಪ್ಲಾಂಟ್ ಅನ್ನ ನಾನು ತಗೊಂಡಾಗ ಎಷ್ಟು ಪೇನ್ ಆಗತ್ತಲ್ಲ ಆ ಥರ ಆಗ್ತಾ ಇದೆ, ಅದನ್ನು ನಾನು ಡ್ರಂಕ್ ಮಾಡಿದ್ದೇನೆ ಅಂತ ಹೇಳ್ತಾನೆ. The speaker compares their state of being intoxicated by hemlock. They are feeling the effects of this poison, which are numbness, dizziness and eventual death ಆಗುವಂತ. ಒಟ್ಟಾರೆ ಆತ ಸಂವೇದನವನ್ನ ಕಳ್ಕೊಂಡ್ಬಿಟ್ಟಿದ್ದಾನೆ, ಕಂಪ್ಲೀಟ್ ಆಗಿ ಎದ್ದೇಳಲಿಕ್ಕೆ ಆಗ್ತಾ ಇಲ್ಲ, ಕಣ್ಣು ತೆಗಿಲಿಕ್ಕೆ ಆಗ್ತಾ ಇಲ್ಲ, ಸುಸ್ತಾಗಿದ್ದಾನೆ, ತುಂಬಾ ನಿದ್ದಾಹೀನದಲ್ಲಿದ್ದಾನ, ನಿದ್ದೆಯಲ್ಲೇ ಬಿದ್ದುಬಿಟ್ಟಿದ್ದಾನ, ಕೊನೆಗೆ ಇನ್ನೆಲ್ಲವೂ ಸಾವಾಗುತ್ತೆ ಏನೋ ಅನ್ನುವಂಥ ಸ್ಟೇಟ್ಗೆ ಬಂದ್ಬಿಟ್ಟಿದ್ದಾನೆ. ಯಾರು? ಕವಿ ಜಾನ್ ಕಿಟ್ಸ್. ಓಕೆ, ನೆಕ್ಸ್ಟ್. ಸೊ ಲೈನ್ 3 ಆರ್ ಇಲ್ಲಿ ನೋಡ್ರಿ ಏನಂತಾನೆ, ಆರ್ ಎಂಪ್ಟಾಯ್ಡ್ ಸಮ್ ಡಲ್ ಓಪಿಯೇಟ್ ಟು ದ ಡ್ರೈನ್ಸ್. ನೋಡಿ, ಡ್ರೈನ್ಸ್ ಅಂತಂತಂದ್ರೆ ನನ್ನ ಶರೀರದಲ್ಲಿ ಯಾವುದೋ ಒಂದು ಡ್ರಗ್ ಒಳಗಡೆ ಹೋಗಿದೇನೋ ಆ ತರ ಡ್ರೈನ್ ಆಗ್ತಾ ಅಂದ್ರೆ ಹರಡು ಹೋಗಿದೆ ಮನಸ್ಸಿನಲ್ಲಿ, ನನ್ನ ಶರೀರದಲ್ಲಿ ಹೋದಾಗ ಹೇಗೆ ಆ ಡ್ರಗ್ ಹೋದಾಗ ಹೇಗೆ ನಾನು ಸಂವೇದನವನ್ನ ಕಳ್ಕೋತನಲ್ಲ ಆ ತರ ನನಗೆ ಆಗ್ತಾ ಇದೆ ಅಂತ ಹೇಳ್ತಾನೆ. ಒಪಿಯೇಟ್, ಒಪಿಯೇಟ್ ಆರ್ ಡ್ರಗ್ಸ್. ನೋಡಿ, ಒಪಿಯೇಟ್ ಅನ್ನೋದು ಡ್ರಗ್ಸ್ ದಟ್ ಇಂಡ್ಯೂಸ್ ಅ ಸ್ಟೇಟ್ ಆಫ್ ಡ್ರೌಸಿನೆಸ್ ಅಂಡ್ ನಮ್ನೆಸ್ ಸಿಮಿಲರ್ ಟು ದ ಎಫೆಕ್ಟ್ ಆಫ್ ಹೆಮ್ಲಾಕ್. ಸೊ ಹೆಮ್ಲಾಕ್ ಅನ್ನ ಕುಡಿದ ಮೇಲೆ ಯಾವ ರೀತಿಯಾದಂತ ಡ್ರೌಸಿನೆಸ್ ಬರುತ್ತಾ, ಡಲ್ ಆಗುತ್ತಾ, ಅದೇ ರೀತಿಯಾಗಿ ಒಪಿಯೇಟ್ ಅನ್ನು ಕುಡಿದಾಗೂ ಕೂಡ ಆಗತ್ತೆ ಅಂತ ಹೇಳ್ತಾನೆ. ಡಲ್ ಅಂದ್ರೆ ದ ಒಪಿಯೇಟ್ ಇಸ್ ಡಿಸ್ಕ್ರೈಬ್ಡ್ ಆಸ್ ಡಲ್, suggesting that it is not a stimulating drug but rather one that deadness or deadens that sense ಅಂತ ಹೇಳ್ತಾನೆ. ಅಂದ್ರೆ ಈ ಒಪಿಯೇಟ್ ಅನ್ನುವಂಥ ಡ್ರಗ್ ಸ್ಟಿಮ್ಯುಲೇಟ್ ಮಾಡುವಂತದಲ್ಲ, ಇದು ರಾದರ್ ಒನ್ ದಟ್ ಡೆಡ್ಡೆನ್ಸ್ ಅಂದ್ರೆ ನಮ್ಮನ್ನ ಶಕ್ತಿಹೀನನಾಗಿ ಮಾಡಲಿಕ್ಕೆ ಮಾಡುವಂತ ಡ್ರಗ್ ಅನ್ನೋದನ್ನ ಹೇಳ್ತಾ ಇದ್ದಾರೆ. ಅರ್ಥ ಆಯ್ತರಿ? ಹಂಗಾರೆ ನಾಳೆ ಅವರು ಒಪಿಯೇಟ್ ಅಂತಂದ್ರೆ ಏನು ಅಂತ ಕ್ವಶನ್ ಕೇಳ್ಬೋದು. ಇಸ್ ದ್ಯಾಟ್ ಅ ಡ್ರಗ್, ಇಸ್ ದ್ಯಾಟ್ ಅ ಪ್ಲಾಂಟ್, ಇಸ್ ದ್ಯಾಟ್ ಅ ರಿವರ್, ಇಸ್ ದ್ಯಾಟ್ ಅ ಮಾನ್ಯುಮೆಂಟ್ ಅಂತ ಕೇಳ್ಬೋದು. ನೆನಪಿಟ್ಕೊಂಬೇಡಿ. ಅರ್ಥ ಆಯ್ತಾರಿ? ಎಸ್. ಇನ್ನು ಡ್ರೈನ್ಸ್ ಅಂದ್ರೆ ಏನು ನಾನು ಇದೀಗ ತಾನು ಹೇಳ್ಕೊಟ್ಟಿದ್ದೀನಿ ನೋಡಿ. ನಾನು ಪ್ರತಿಯೊಂದು ವರ್ಡ್ಸ್ ಮೇಲೆ ಹೋಗಿ ಆ ಒಂದು ಓಟ್ ಟು ನೈಟಿಂಗೇಲ್ ಅನ್ನ ಹೇಳ್ಕೊಡ್ತಾ ಇದ್ದೀನಿ. ಅರ್ಥ ಆಯ್ತಾ? ಸ್ವಲ್ಪ ನಿಮ್ಗೆ ಬೋರ್ ಅನಿಸ್ಬೋದು, ಸ್ವಲ್ಪ ಇದ್ರ ಮೇಲೆ ಇಂಟ್ರೆಸ್ಟ್ ಕೊಡಿ, ನಿಮ್ MCQ ಒಂದು ಮಿಸ್ ಆಗಲಿಕ್ಕೆ ಸಾಧ್ಯನೇ ಇಲ್ಲ. ಅರ್ಥ ಆಯ್ತಾರಿ? ದ ಇಮೇಜ್ ಆಫ್ ದ opiate being emptied into the drain suggests that the speaker is feeling of sense of waste and emptiness as if ಅಂದ್ರೆ similarly their life is being drained away. Oh my God. See, after having those kind of opiate and that hemlock, he is feeling like that everything drains from his hand. ಅಂದ್ರೆ he lost his life ಅನ್ನೋದನ್ನ ಒಂದು ಫೀಲ್ ಮಾಡಿಕೊಂಡು ನಮಗೆ ಹೇಳ್ತಾ ಇದ್ದಾನೆ. ನೆಕ್ಸ್ಟ್ ಲೈನ್ 4. 1 minute passed and Lithe Watts had sunk. ಸೊ 1 ನಿಮಿಷ ಹಿಂದೆ ನಾನು ಈ ತರ ಎಲ್ಲವನ್ನು ಮಾಡಿದ್ದೀನಿ, ಈಗ ನನಗೆ ಹೇಗೆ ಅನಿಸ್ತಾ ಇದೆ ಅಂತಂದ್ರೆ ಲಿಥೆ ವಾಟ್ಸ್ ಹ್ಯಾಡ್ ಸಂಕ್ ಅಂತ ಹೇಳ್ತಾನ. ನಾನೀಗ ಸದ್ಯ ಆ ಫಾರ್ಗೆಟ್ಫುಲ್ನೆಸ್ ಅನ್ನುವಂತ ಗ್ರೀಕ್ ಮೈಥಾಲಜಿಕಲ್ ದಲ್ಲಿ ಬರುವಂತ ಲಿಥೆ ಅನ್ನುವಂತ ಒಂದು ರಿವರ್ ಅದಲ್ಲ, ಅದು ನನಗೆ ಕಾಣ್ತಾನೆ ಇಲ್ಲ. ಅದನ್ನ ಕುಡಿದಾಗ ನನಗೆ ಹೇಗೆ ಅನಿಸುತ್ತೋ ಆ ರೀತಿಯಾಗಿ ನನಗೀಗ ಸದ್ಯ ಏನು ನನ್ನ ಜೀವನದಲ್ಲಿ ಒಂದು ಗುರಿನೇ ಕಾಣ್ತಾ ಇಲ್ಲ, ಒಂದು ಲಕ್ಷ್ಯ ಕಾಣ್ತಾ ಇಲ್ಲ, ನನ್ನವರು ಅನ್ನೋದು ಯಾರು ನಂಗೆ ಕಾಣ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾನೆ. ಸೊ 1 minute past ಮೀನ್ಸ್ ಏನು ಅದರ ಅರ್ಥ? ದ ಸ್ಪೀಕರ್ ಇಸ್ ಅವೇರ್ ಆಫ್ ದ ಪ್ಯಾಸೇಜ್ ಆಫ್ ಟೈಮ್. ಅಂದ್ರೆ ಆತನಿಗೆ 1 minute past ಅಂದ್ರೆ ಇದರ ಅರ್ಥ ಇಂಡೈರೆಕ್ಟ್ಲಿ ಈಸ್ ಟೆಲ್ಲಿಂಗ್ ದಟ್ ಹಿ ಹ್ಯಾಸ್ ಅವೇರ್ ಆಫ್ ದ ಟೈಮ್ ಅಂಡ್ ಹಿ ಫೀಲ್ಸ್ ಆಸ್ ಇಫ್ ದೇ ಹ್ಯಾವ್ ಲಾಸ್ಟ್ ಪ್ರೀಸಿಯಸ್ ಮೂಮೆಂಟ್ ಇನ್ ಲೈಫ್. ಅಂದ್ರೆ ಇದರ ಅರ್ಥ ಟೈಮ್ ಅನ್ನೋದನ್ನ ಹೇಳ್ಕೊಂಡು ಆತ ತನ್ನ ಜೀವನದ ಹಿಂದೆ ಏನೇನು ಕಳ್ಕೊಂಡೆ, ನಾನು ಎಷ್ಟು ಟೈಮ್ ಅನ್ನ ಕಳ್ಕೊಂಡಿದ್ದೀನಿ ಅನ್ನೋದನ್ನ ಇಲ್ಲಿ ವ್ಯಕ್ತಪಡಿಸ್ತಾ ಇದ್ದಾನೆ ವಿತ್ ದ ಹೆಲ್ಪ್ ಆಫ್ 1 minute past. Are you understanding me? Next, Lithe Watts. Lithe is the river of
forgetfulness in Greek mythology, suggesting the speaker is drifting into oblivion. Drifting into oblivion. What is the meaning of oblivion? Oblivion ಅಂತಂದ್ರೆ ಏನು ಅದನ್ನು ಕೂಡ ನಾವು ತಿಳ್ಕೋಬೇಕಾಗತ್ತಾ ತಿಳಿತಾರಿ. ಸೊ ಯಾರಿಗಾದ್ರೂ ಗೊತ್ತಿದ್ರೆ ಹೇಳ್ಬೋದು. ವಾವ್, oblivion ಅಂತಂದ್ರೆ ಫಾರ್ಗೆಟ್ಫುಲ್ನೆಸ್, ಮರ್ತು ಬಿಡುದು, ಇನ್ಸೆನ್ಸಿಬಿಲಿಟಿ. ಡ್ರಿಫ್ಟಿಂಗ್ ಅಂತಂದ್ರೆ ಏನು? ಡ್ರಿಫ್ಟಿಂಗ್ ಅಂತಂದ್ರೆ ಏನು? ಹೋಮ್ಲೆಸ್, ನೊಮ್ಯಾಡಿಕ್, ಟ್ರಾವೆಲಿಂಗ್. ಅರ್ಥ ಐತಾರಿ? ಅಂದ್ರೆ ಲಿದೆ ಇಸ್ ದ ರಿವರ್ ಆಫ್ ಫಾರ್ಗೆಟ್ಫುಲ್ನೆಸ್ ಇನ್ ಗ್ರೀಕ್ ಮೈಥಾಲಜಿ, ಸಜೆಸ್ಟಿಂಗ್ ದ ಸ್ಪೀಕರ್ ಈಸ್ ಟ್ರಾವೆಲಿಂಗ್ ಇನ್ ಟು ಫಾರ್ಗೆಟ್ಫುಲ್ನೆಸ್. ಅರಿವಿನಿಂದ ಅರಿವಿಲ್ಲದ ಸ್ಟೇಟ್ ಕಡೆ ಹೋಗ್ತಾ ಇದ್ದಾನೆ. ಹಿ ಈಸ್ ಡ್ರಿಫ್ಟಿಂಗ್, ಟ್ರಾವೆಲಿಂಗ್, ಮೂಮೆಂಟಿಂಗ್ ಇನ್ ಟು ದ oblivion. Oblivion means what? ಏನು? ಫಾರ್ಗೆಟ್ಫುಲ್ನೆಸ್. ಅರ್ಥ ಆಯ್ತರಿ? ಅನ್ಕಾನ್ಶಿಯಸ್ನೆಸ್. ಅರ್ಥ ಆಯ್ತರಿ? ಕಾನ್ಶಿಯಸ್ ದಿಂದ ಅನ್ಕಾನ್ಶಿಯಸ್ ಕಡೆ ಹೋಗ್ತಾ ಇದ್ದಾನೆ. ಅವೇರ್ನೆಸ್ ಕಡೆ ಇದರಿಂದ ಏನ್ ಹೋಗ್ತಾ ಇದ್ದಾನೆ? ಆತ ಸ್ಟುಪರ್ ಕಡೆ ಹೋಗ್ತಾ ಇದ್ದಾನೆ ಅಥವಾ ಅನ್ಕಾನ್ಶಿಯಸ್ ಕಡೆ ಹೋಗ್ತಾ ಇದ್ದಾನೆ ಅಂತ ಹೇಳ್ತಾ ಇದ್ದಾನೆ. ಇಲ್ಲಿದೆ ವರ್ಡ್ಸ್ ಅನ್ನ ಹೇಳ್ಕೊಡ್ದ ಮುಖಾಂತರ. ನೆಕ್ಸ್ಟ್, ಸಂಕ್. ದ ಸ್ಪೀಕರ್ ಇಸ್ ಸಿಂಕಿಂಗ್ ಇನ್ ಟು ಅ ಸ್ಟೇಟ್ ಆಫ್ oblivion. ನೋಡಿ, ಹಂಗಾರ ಎಲ್ಲಿ ಮುಳುಗ್ತಾ ಇದ್ದಾನೆ? ಇನ್ ದ್ಯಾಟ್ oblivion, ಇನ್ ದ್ಯಾಟ್ ಅನ್ಕಾನ್ಶಿಯಸ್, ಇನ್ ದ್ಯಾಟ್ ಫಾರ್ಗೆಟ್ಫುಲ್ನೆಸ್, ಲಾಸಿಂಗ್ ಕಾನ್ಶಿಯಸ್ನೆಸ್ ಅಂಡ್ ಫೀಲಿಂಗ್ ದೇರ್ ಲೈಫ್ ಸ್ಲಿಪ್ಪಿಂಗ್ ಅವೇ. ತನ್ನ ಜೀವನ ತನ್ನ ಕೈಯಿಂದ ಜಾರಿ ಹೋಗ್ತಾ ಇದೆ ಅಂತ ಹೇಳ್ತಾ ಇದ್ದಾನೆ. ಇನ್ ದಿಸ್ ಆರ್ ಇನ್ ದೀಸ್ ಲೈನ್ಸ್ he said that my heart is full of pains because what happening? He lost everything. He is drifting from awareness to the unconsciousness. He is slipping away. I mean, he has lost everything ಅನ್ನೋದನ್ನ ಹೇಳ್ಕೊಡ್ತಾ ಇದ್ದಾನೆ. He has given some comparative things like those plants, my dear students, that opiate drug, my dear students. ಹೆಮ್ಲಾಕ್ ಅನ್ನುವಂಥ ಪ್ಲಾಂಟ್ ಬಗ್ಗೆ ಹೇಳ್ಕೊಟ್ಟಿದ್ದಾನೆ. ಅದನ್ನ ಕುಡಿದಾಗ ಯಾವ ತರ ಆಗುತ್ತೆ ಅಂತ ಹೇಳ್ತಾ ಇದ್ದಾನೆ. ಇವನ್ನೆಲ್ಲವನ್ನ ಹೇಳಿ ತನ್ನ ಲೈಫು ಎಷ್ಟು ಸುಮಾರಾಗಿದೆ, ಎಷ್ಟು ಬೇಜಾರಾಗಿದೆ ಅನ್ನೋದನ್ನ ಹೇಳ್ತಾ ಇದ್ದಾನೆ. ಅರ್ಥ ಆಯ್ತಾ? ಈ 4 ಲೈನ್ ಅಲ್ಲಿ. ಈ 4 ಲೈನ್ ಆದ್ಮೇಲೆ ಒಬ್ಬ ವ್ಯಕ್ತಿ ಬರ್ತಾನೆ, ಒಂದು ಬರ್ಡ್ ಬರುತ್ತಾ, ಆ ಬರ್ಡ್ ಅನ್ನ ತಗೊಂಡು ಹೇಳ್ತಾನೆ. ಅದನ್ನ ಹೋಗೋಕ್ಕಿಂತ ಮುಂಚೆ ಇಲ್ಲಿ ತನಕ ನಾನು ಹೇಳಿದ್ದು ಯಾರ್ಯಾರಿಗೆ ಅರ್ಥ ಆಗಿದೆ ದಯವಿಟ್ಟು ಯು ಕ್ಯಾನ್ ಎಕ್ಸ್ಪ್ಲೇನ್ ಜಸ್ಟ್ 1 ವರ್ಡ್ ನಲ್ಲಿ. ಗುಡ್ ಇದ್ರೆ ಗುಡ್ ಅನ್ನಿ, ವರ್ಸ್ಟ್ ಇದ್ರೆ ವರ್ಸ್ಟ್ ಅನ್ನಿ. ಪ್ಲೀಸ್ ಕಮ್ ಆನ್ ಡಿಯರ್ ಸ್ಟೂಡೆಂಟ್. Thank you, Arti ma'am. Thank you. Thank you, Anita ma'am. Thank you very much. Thank you, Shruti Raj. Thank you. Thank you. Thank you, Nusrat. Yes. Okay. ನೋಡಿ, ವಿಚಾರ ಮಾಡಬೇಡಿ. ನೋಡಿ, ಒಂದು ಮಾತು ಹೇಳ್ತಿದ್ದೀನಿ. ಕಾಲ್ ಫಾರ್ಮ್ ಎಂದಾಗುತ್ತೆ, ಯಾವಾಗ ಎಕ್ಸಾಮ್ ಆಗುತ್ತೆ, ಏನು ಓದಬೇಕು ಅದ್ರ ಬಗ್ಗೆ ತಲೆನೇ ಕೆಡ್ಸ್ಕೋಬೇಡಿ. ನಿಮ್ಮ ಲೈಫ್ದಲ್ಲಿ ಒಂದು ಮಾತು ಹೇಳ್ತಿದ್ದೀನಿ, ಜಸ್ಟ್ ನಾನು ಹೇಳ್ತಾ ಇರೋದನ್ನ ಕೇಳ್ತಾ ಹೋಗಿ, ಕಲಿತಾ ಹೋಗಿ, ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡ್ತಾ ಹೋಗಿ. ಅವ್ರು ಕರೀಲಿ ಬೇಕಾದ್ರೆ ಬಿಡ್ಲಿ, ಒಂದು ಸಲ ನಾನು ಹೇಳ್ತಾ ಇದ್ದೀನಿ, ಎಲ್ಲ ಸಿಲೆಬಸ್ ನಾವು ಕಂಪ್ಲೀಟ್ ಮಾಡಿದ ಮೇಲೆ ನಿಮ್ಮ ವ್ಯಕ್ತಿತ್ವನೇ ಚೇಂಜ್ ಆಗುತ್ತಾ. ಇದು ಮಾತ್ರ 100%. ಅರ್ಥ ಆಯ್ತರಿ? ಎಸ್. ಸೊ ಟಿಲ್ ದಿಸ್ ವಿ ಅಂಡರ್ಸ್ಟುಡ್ ದ್ಯಾಟ್ ಹೌ ಹಿ ಸ್ಟಾರ್ಟೆಡ್ ಫ್ರಮ್ ಲೈಟ್ ಟು darkness in his life. He said 1 minute passed. By that he said that he is aware of time. He given some examples like those plants, that is hemlock plant, opiate drug, and he said that opiate drug is not giving me any inspiration, any energy. It is a dull drug and it is draining me. It is drained away me. He said that. And at the last, he said that when I drank water from that Greek mythological river, forgetfulness mean lide words. He said that I am forgetting everything in my life. So that's why he said the state of oblivion is coming in my life. I am slipping away and I am feeling my life is going away from my hand. ಅಂತ 4ನೇ ಲೈನ್ ಅಲ್ಲಿ ಹೇಳಿದ. ನೆಕ್ಸ್ಟ್, ಇಟ್ಸ್ ನಾಟ್ ಥ್ರೂ. ನೋಡಿ, ಇದು ಇಟ್ಸ್ ಮೀನಿಂಗ್ ಬರ್ತದ ತಿಳಿತಾರೆ, ಇಟ್ಸ್ ಬರ್ತದ. ಇಟ್ಸ್ ನಾಟ್ ಥ್ರೂ ಎನ್ವಿ ಆಫ್ ಯುವರ್ ಹ್ಯಾಪಿ ಲಾಟ್.
ಇದನ್ನ ಒಬ್ಬ ವ್ಯಕ್ತಿ, ಯಾರು ಜಾನ್ ಕಿಟ್ಸ್ ಅಂತ ಏನಿದಾನ, ಆ ವ್ಯಕ್ತಿ ಆ ಒಂದು ಎಲ್ಲಿ ಒಂದು ಪ್ರಶಾಂತವಾದ ವಾತಾವರಣದಲ್ಲಿ ನಿಂತಿರ್ತಾನ. ನಿಂತು ಆ ಒಂದು ನೈಟಿಂಗೇಲ್ ಅನ್ನುವಂಥ ಬರ್ಡು ಆ ಒಂದು ಟ್ರೀದಲ್ಲಿ ಇರುತ್ತೆ. ಅದು ಯಾವ ಟ್ರೀ ಏನು ಅನ್ನೋದನ್ನ ಆಮೇಲೆ ಬರುತ್ತೆ. 80 ಲೈನ್ಸ್ ಅದಾವ. ಆ ಟ್ರೀದಲ್ಲಿರುವಂತಹ ಬರ್ಡ್ ಅನ್ನ ನೋಡಿ ನಾನು ನನ್ನ ಲೈಫನ್ನೇ ಕಳ್ಕೊಂಡ್ಬಿಟ್ಟಿದ್ದನಲ್ಲ ಅಂತ ಆ ಬರ್ಡ್ ಅನ್ನ ನೋಡಿ ಅಸೂಯೆ ಪಡ್ತಿರ್ತಾನೆ. ಅಸೂಯೆ ಪಡೋದಕ್ಕೆ ಇಂಗ್ಲಿಷ್ನಾಗ ಏನಂತಾರ, ಜಲಸಿ ಅಂತ ಹೇಳ್ತಿರ್ತಾರ. ಅದಕ್ಕೆ ನಾವು ಎನ್ವಿ ಅಂತ ಅಂತೀವಿ, ಹೊಟ್ಟೆ ಕಿಚ್ಚು ಅಂತ ಕರಿತೀವಿ ವಿದ್ಯಾರ್ಥಿಗಳೇ. ಇಟ್ಸ್ ನಾಟ್ ಥ್ರೂ ಹೊಟ್ಟೆ ಕಿಚ್ಚು ಆಫ್ ಯುವರ್ ಹ್ಯಾಪಿ ಲಾಟ್, ನೀನ ಇರುವಂತ ಹ್ಯಾಪಿಯನ್ನು ನೋಡಿ ನಾನು ಹೊಟ್ಟೆ ಕಿಚ್ಚು ಪಡ್ತಾ ಇಲ್ಲ. ಇಲ್ಲಿ ಎನ್ವಿ ಅಂತಂದ್ರೆ ದ ಸ್ಪೀಕರ್ ಇಸ್ ನಾಟ್ jealousy of the nightingale's happiness. ಅರ್ಥ ಐತರಿ? he is happy lot. ಇವ ಹ್ಯಾಪಿ ಲಾಟ್ ಎದಕ್ಕಿದಾನೆ? ಯುವರ್ ಹ್ಯಾಪಿ ಲಾಟ್ ಅಂದ್ರೆ ದ ಸ್ಪೀಕರ್ ಎಕ್ನಾಲಜಸ್, ನಮಗೆ ಭರವಸೆ ಕೊಡ್ತಾ ಇದ್ದಾನೆ, ಪ್ರತಿ ಉತ್ತರವನ್ನ ಕೊಡ್ತಾ ಇದ್ದಾನೆ, ಹೇಳ್ತಾ ಇದ್ದಾನೆ, ತಿಳಿಸ್ತಾ ಇದ್ದಾನೆ. ಎಕ್ನಾಲೇಜ್ ಅಂತಂದ್ರೆ ಅಡ್ಮಿಟ್ ಆಗ್ತಾ ಇದ್ದಾನೆ, ಎಕ್ಸೆಪ್ಟ್ ಮಾಡ್ಕೋತಾ ಇದ್ದಾನೆ ಆ ಬರ್ಡ್ ದ ಹ್ಯಾಪಿನೆಸ್ ಅನ್ನ. ಯಾರು? ಸ್ಪೀಕರ್, ಪೋಯೆಟ್. The speaker acknowledges the nightingale's happy state of being, its carefree existence in nature. ಆ ನೇಚರ್ದಲ್ಲಿ ಎಷ್ಟು ಸಂತೋಷ ಆಗಿದೆಯಲ್ಲ ಅನ್ನೋದನ್ನ ನೋಡಿ ಆತ ಜಲಸಿ ಪಡ್ತಾ ಇಲ್ಲ, ಆತ ಸಂತೋಷ ಪಡ್ತಾ ಇದ್ದಾನೆ ಅನ್ನೋದನ್ನ. ಇಲ್ಲಿ ಎನ್ವಿ ಅನ್ನೋ ವರ್ಡ್ ಅನ್ನ ಕೊಡ್ಲಾರ್ದೆ ಐ ಆಮ್ ವೆರಿ ಹ್ಯಾಪಿ ವಿತ್ ಯುವರ್ ಸ್ಟೇಟ್ ಆಫ್ ಬೀಯಿಂಗ್ ಅಂತ ನೈಟಿಂಗೇಲ್ ಹೇಳಿದ್ರೆ ಇಲ್ಲಿ ಕೇವಲ ಒಬ್ಬ ವ್ಯಕ್ತಿ ತನ್ನ ಭಾವನೆಗಳನ್ನು ಹೇಳಿದಂಗೆ ಆಗ್ತಿತ್ತು. ಇಲ್ಲಿ ಜಾನ್ ಕಿಟ್ಸ್ ಏನ್ ಮಾಡ್ತಾ ಇದ್ದಾನೆ ಅಂದ್ರೆ ಇಟ್ ಈಸ್ ನಾಟ್ ಥ್ರೂ ಎನ್ವಿ ಆಫ್ ಯುವರ್ ಹ್ಯಾಪಿ ಲಾಟ್ ಅಂತ ಹೇಳ್ತಾ ಇದ್ದಾನೆ. ಯಾಕಂತಂದ್ರೆ 90% ಇನ್ನೊಬ್ರು ಸಂತೋಷ ಇರೋದನ್ನ ನೋಡಿ ಒಬ್ರು ಅಸೂಯೆ ಪಡುವುದು, ಹೊಟ್ಟೆ ಕಿಚ್ಚು ಪಡುವುದು ಸಮಾಜದಲ್ಲಿ ಅದು ಸರ್ವೇ ಸಾಮಾನ್ಯ. ಆದ್ರೆ ನಾನ್ ಆ ತರ ಇಲ್ಲ ಅಂತ ಇಂಡೈರೆಕ್ಟ್ ಆಗಿ ನಮಗೆ ಬುದ್ಧಿ ಮಾತು ಹೇಳ್ತಾ ಇದ್ದಾನೆ. ಏನಂತ? ನೀನ್ ಆ ತರ ಮಾಡಬಾರ್ದು, ಅಸೂಯೆ ಪಡಬಾರ್ದು, ಹೊಟ್ಟೆ ಕಿಚ್ಚನ್ನ ಪಡಬಾರ್ದು, ಅವ್ರಿರುವಂತ ಹ್ಯಾಪಿನೆಸ್ ಅನ್ನ ನೀನು ಕೂಡ ಹ್ಯಾಪಿ ಪಡ್ಬೇಕಂತ ಇನ್ನು ಮುಂದಿನ ಲೈನ್ ನಲ್ಲಿ ಹೇಳ್ತಾನ. ಏನಂತ? ಬಟ್ ಆದರೆ ಬೀಯಿಂಗ್ ಟು ಹ್ಯಾಪಿ ಇನ್ ಯುವರ್ ಹ್ಯಾಪಿನೆಸ್. ಓ ಮೈ ಗಾಡ್, ಸಿ he said that it is not through jealousy of your happy lot, I am happy in your happiness ಅಂತ ಹೇಳ್ತಾನೆ. ನಾನು ನಿನ್ನೊಂದಿಗೆ ಕೂಡಿ ನಾನು ಕೂಡ ಸಂತೋಷ ಪಡ್ಬೇಕಂತ ಇಷ್ಟಪಡ್ತೀನಿ ಅಂತ ಇಲ್ಲಿ ಹೇಳ್ತಾ ಇದ್ದಾನೆ. ಏನಂತ? ಟು ಹ್ಯಾಪಿ ದ ಸ್ಪೀಕರ್ಸ್ ಓನ್ ಹ್ಯಾಪಿನೆಸ್. ನೋಡಿ ಆತನ ಒಂದು ಹ್ಯಾಪಿನೆಸ್, ದ ಸ್ಪೀಕರ್ಸ್ ಓನ್ ಹ್ಯಾಪಿನೆಸ್ ಈಸ್ ಓವರ್ವೆಲ್ಮ್ಡ್ ಬೈ ದೇರ್ ಸ್ಯಾಡ್ನೆಸ್. ನೋಡಿ, overwhelmed. What is the meaning of overwhelmed, my dear friends? Overwhelmed ಅಂತಂದ್ರೆ ಏನು? ಯಾರಾದ್ರೂ ಹೇಳ್ತೀರಾ? Can anyone tell me, my dear friends? Overwhelmed ಅಂದ್ರೆ ಏನು? ವಾವ್, ಸೂಪರ್. ಓವರ್ಕಮ್, ಸ್ಪೀಚ್ಲೆಸ್, ಸ್ಟನ್ ಆಗ್ಬಿಟ್ಟಿದ್ದಾನೆ. ಇಲ್ಲಿ ಸ್ಪೀಚ್ಲೆಸ್ ಅಂತ ತಗೊಳ್ಳಿ. ಆತ ಆ ಪಕ್ಷಿಯ ಹ್ಯಾಪಿನೆಸ್ ಅನ್ನು ನೋಡಿ ಸ್ಟನ್ ಆಗ್ಬಿಟ್ಟಿದ್ದಾನೆ, ಸ್ಪೀಚ್ಲೆಸ್ ಆಗ್ಬಿಟ್ಟಿದ್ದಾನೆ, ಡ್ಯಾಸ್ಡ್ ಆಗ್ಬಿಟ್ಟಿದ್ದಾನೆ. ಸರಿ, ಓವರ್ಕಮ್ ಆಗ್ಬಿಟ್ಟಿದ್ದಾನೆ, ಅದನ್ನ ದಾಟಿ ಮುಂದೆ ಹೋಗ್ಬಿಟ್ಟಿದ್ದಾನೆ. ಐ ಆಮ್ ಟು ಹ್ಯಾಪಿ. ದ ಸ್ಪೀಕರ್ಸ್ ಓನ್ ಹ್ಯಾಪಿನೆಸ್ ಈಸ್ ಓವರ್ಕಮ್ ಬೈ ದೇರ್ ಸ್ಯಾಡ್ನೆಸ್, ಮೇಕಿಂಗ್ ದ ನೈಟಿಂಗೇಲ್ಸ್ ಹ್ಯಾಪಿನೆಸ್ ಸೀಮ್ ಈವನ್ ಮೋರ್ ಅನ್ಬಿಯರೇಬಲ್. ಈವನ್ ಮೋರ್ ಅನ್ಬಿಯರೇಬಲ್. ಬಿಯರೇಬಲ್ ಅಂದ್ರೆ ಏನು? ತಡ್ಕೊಳ್ಳುವಂತಹದ್ದು. ಅನ್ಬಿಯರೇಬಲ್ ಅಂತಂದ್ರೆ ತಡ್ಕೊಳ್ಳಾರ್ದಷ್ಟು. ಇಂಟಾಲರೇಬಲ್. ಟಾಲರೇಬಲ್ ಅಪೋಸಿಟ್ ವರ್ಡ್ ಇಸ್ ಇಂಟಾಲರೇಬಲ್. ಬರ್ಕೊಳ್ಳಿ, ಒಂದು ಮೈ ಡಿಕ್ಷನರಿ ಅಂತ ಬರ್ಕೋಬೇಕು. ಅರ್ಥ ಆಯ್ತಾ? ನೀವು ಇದನ್ನು ಬರ್ಕೊಳ್ಳಿಲ್ಲ ಅಂತಂದ್ರೆ ನಾಳೆ ಪೇಪರ್ 2ದಲ್ಲಿ LSRW ಅಂತ ಕ್ವಶನ್ಸ್ಗಳು ಬಂದಾಗ ಅಲ್ಲೆಲ್ಲಾದರೂ ಪ್ರಿಫಿಕ್ಸ್, ಸಫಿಕ್ಸ್ ನಲ್ಲಿ ಅಥವಾ ಆಂಟೋನಿಮ್ಸ್ ಅಂಡ್ ಸಿನೋನಿಮ್ಸ್ ನಲ್ಲಿ ಈ ಕ್ವಶನ್ ಬರುತ್ತಾ. ಅಂದ್ರೆ ಇಲ್ಲಿ ಕವಿ ಇಂಡೈರೆಕ್ಟ್ಲಿ ಏನ್ ಮಾಡ್ತಾ ಇದ್ದಾನೆ ಅಂತಂದ್ರೆ ದ ಸ್ಪೀಕರ್ಸ್ ಓನ್ ಹ್ಯಾಪಿನೆಸ್ ಈಸ್ ಓವರ್ಕಮ್ ಬೈ ದೇರ್ ಸ್ಯಾಡ್ನೆಸ್, ಮೇಕಿಂಗ್ ದ ನೈಟಿಂಗೇಲ್ಸ್ ಹ್ಯಾಪಿನೆಸ್ ಸೀಮ್ ಇವನ್ ಮೋರ್ ಅನ್ಬಿಯರೇಬಲ್ ಅಂತ ಹೇಳ್ತಾ ಇದ್ದಾನೆ. ಥೈನ್. ಥೈನ್ ಅಂದ್ರೆ ಏನು? ಯುವರ್ ಹ್ಯಾಪಿನೆಸ್. ಥೈನ್. ಇಲ್ಲಿ ನೋಡಿ, ಧಾಯ್ ಅನ್ನೋದನ್ನು ಯುವರ್ ಆಗತ್ತ, ಧಾಯಿನ್ ಅಂದ್ರೂ ಯುವರ್ ಆಗತ್ತ. ಒಂದು ಪ್ರಣೌನ್, ಒಂದು ಅಡ್ಜೆಕ್ಟ್ ಆದ್ರೆ ಒಂದು ಪ್ರಣೌನ್ ಆಗತ್ತ. ಅರ್ಥ ಆಯ್ತಾ ರೀ? ಅದು ಅಡ್ಜೆಕ್ಟ್ ಆಗತ್ತಾ, ಇದು ಪ್ರಣೌನ್ ಆಗತ್ತಾ. ಸೊ
So thine happiness, your happiness, the nightingale's happiness is a source of both joy and sorrow for the speaker. Oh my God. Nodi. He said that your happiness is not only giving me joy, but also sorrow for the speaker, reminding them of their own lost happiness. Oh my God. ಆ ಸೌಂದರ್ಯವನ್ನು ನೋಡಿದ ಮೇಲೆ ನನಗೀಗ ಸದ್ಯ ಕಣ್ಣಿಗೆ ಕಾಣ್ತಾ ಇದೆ ಸೌಂದರ್ಯ ವಾ ಅಂತ, ಆದರೆ ಅದನ್ನು ನೋಡಿದಾಗ ನನಗೆ ಗೊತ್ತಾಗುತ್ತೆ ನಾನು ಏನು ಕಳ್ಕೊಂಡಿದ್ದೇನಂತ. ಅಂದರೆ ಇಟ್ ಈಸ್ ನಾಟ್ ಓನ್ಲಿ ಗಿವಿಂಗ್ ಮೀ ಜಾಯ್ ಆಸ್ ವೆಲ್ ಆಸ್ ಇಟ್ ಈಸ್ ಗಿವಿಂಗ್ ಮೀ ಸಾರೋ ಅಂತ ಹೇಳ್ತಾನೆ ಇಲ್ಲಿ ಇಂಡೈರೆಕ್ಟ್ ಆಗಿ ಇನ್ ದ 6th ಲೈನ್ ಜಾನ್ ಕಿಟ್ಸ್. ನೆಕ್ಸ್ಟ್, ದಟ್ ಯು ಲೈಟ್ ವಿಂಗ್ಡ್ ಡ್ರೈಡ್ ಆಫ್ ದ ಟ್ರೀಸ್. ನೋಡಿ ಅಲ್ಲಿ ಆ ಟ್ರೀಸ್ ಮೇಲೆ ನಿನ್ನ ಲೈಟ್ ವಿಂಗ್ಸ್ ಗಳದಾವಲ್ಲ, ಎಲ್ಲಿ ಬೇಕಲ್ಲ ಹಾರಾಡಕೋತ. ಲೈಟ್ ವಿಂಗ್ಸ್ ಅಂದ್ರೆ ಏನಾಗುತ್ತಾ, ಇಲ್ಲಿ ನೋಡಿ ಕೊಟ್ಟಿದ್ದಾನೆ, ಲೈಟ್ ವಿಂಗ್ಡ್. ದ ನೈಟಿಂಗೇಲ್ ಈಸ್ ಡಿಸ್ಕ್ರೈಬ್ಡ್ as having light wings, suggesting its agility and grace in flight. ಎಲ್ಲಿ ಬೇಕಲ್ಲ ಹಾರಕೋತ ಹೋಗ್ಬೋದು ಅದು, ಅಂದ್ರೆ ಅದು ಸ್ವತಂತ್ರವಾಗಿದೆ. ಇಟ್ ಈಸ್ ಫ್ರೀ ಆಫ್ its own life. It can wings anywhere. It flies anta ಹೇಳ್ತೀವಿ. It wings anywhere, my dear friend. But I can't. I'm surrounded by my all obstacles of my life anta ಹೇಳ್ತಾ ಇದ್ದಾನೆ indirectly. And dried ಅಂದ್ರೆ ಏನು? Drieds are tree nymphs in Greek mythology. So Greek mythology ದಲ್ಲಿ ಡ್ರೈಡ್ ಅನ್ನುವಂಥ ಟ್ರೀಸ್ಗಳು ಬರ್ತಾವ, ಅಸೋಸಿಯೇಟಿಂಗ್ ದ ನೈಟಿಂಗೇಲ್ ವಿತ್ ದ ಬ್ಯೂಟಿ ಅಂಡ್ ಮ್ಯಾಜಿಕ್ ಆಫ್ ನೇಚರ್. ಸೊ ಇಲ್ಲಿ ನೋಡ್ತಾ ಇದ್ದೀರಾ, ದಿಸ್ ಈಸ್ ಕಾಲ್ಡ್ ಡ್ರೈಡ್. ಇದು ಮ್ಯಾಜಿಕ್ ಆಫ್ ನೇಚರ್ ಅಂತ ನಾವು ಹೇಳ್ಬೋದು. ನೆಕ್ಸ್ಟ್, ಅಂಡ್ ಟ್ರೀಸ್, ದ ನೈಟಿಂಗೇಲ್ ಇಸ್ ಅಸೋಸಿಯೇಟ್ ವಿತ್ ದ ಟ್ರೀಸ್, ಇಟ್ಸ್ ಸಾಂಗ್ ಎಕೋಯಿಂಗ್ ಥ್ರೂ ದ ಫಾರೆಸ್ಟ್, ಕನೆಕ್ಟಿಂಗ್ ದ ಸ್ಪೀಕರ್ ಟು ದ ನ್ಯಾಚುರಲ್ ವರ್ಲ್ಡ್ ಅನ್ನೋದನ್ನ ನಾವು ನೋಡ್ತಾ ಇದ್ದೀವಿ. ನ್ಯಾಚುರಲ್ ವರ್ಲ್ಡ್ ಅನ್ನೋದನ್ನ ನಾವು ನೋಡ್ತಾ ಇದ್ದೀವಿ. ತಿಳಿತಾರೆ? ಸೊ ಹೀಗೆ 7th ಲೈನ್ ಅಲ್ಲಿ ಆತ ಏನ್ ಹೇಳ್ತಾ ಇದ್ದಾನೆ, ಇಟ್ ಹ್ಯಾಸ್ ಲೈಟ್ ವಿಂಗ್ಡ್ ದ ಡ್ರೈಡ್ ಆಫ್ ದ ಟ್ರೀಸ್, ಇಟ್ ಕ್ಯಾನ್ ಫ್ಲೈ ಎನಿವೇರ್. ಅಂಡ್ ದ ಲಾಸ್ಟ್, ಮೊದಲನೇ 10ನೇ ಲೈನ್ ನಲ್ಲಿ ಲಾಸ್ಟ್ ಲೈನ್ ಅಲ್ಲಿ ಏನ್ ಹೇಳ್ತಾನೆ, ಅಂಡ್ ಇನ್ ಕನ್ಕ್ಲೂಷನ್ ಎಕ್ಸ್ಪ್ಲೋರಿಂಗ್ ದ ಡೀಪರ್ ಮೀನಿಂಗ್ ಆಫ್ ದ ಪೋಯಮ್, ಏನು ಯಾವ ರೀತಿಯಾಗಿ ಅನ್ನೋದನ್ನ ಆತ ಹೇಳಿದ್ದಾನೆ. ಬಟ್ ಈ 7 ಲೈನ್ ನಲ್ಲಿ ಏನೇನು ಕಳಿಸ್ಕೊಟ್ಟಿದ್ದಾನೆ ಅನ್ನೋದ್ರ ಬಗ್ಗೆ ಒಂದು ಶಾರ್ಟ್ ಸಮರಿಯನ್ನು ತಗೋತಾ ಇದ್ದೀನಿ. Keats' Ode to a Nightingale is a complex and moving exploration of the nature. ಆತ ನೇಚರ್ ಅನ್ನ ನಮಗೆ ರಿಪ್ರೆಸೆಂಟ್ ಮಾಡ್ತಾ ಇದ್ದಾನೆ. ನಾವು ಲೈಫ್ ದ ಈ ಒಂದು ಜಂಜಾಟ್ನಲ್ಲಿ ಕಾಂಪ್ಲೆಕ್ಸಿಟಿಯನ್ನು ತೊಗೊಂಡ್ಬಿಡ್ತಾ ಇದ್ದೀವಿ. ಅದನ್ನು ಸಿಂಪ್ಲಿಸಿಟಿ ಮಾಡ್ಕೋಬೇಕಾದ್ರೆ ನೇಚರ್ ಅನ್ನು ನೋಡಬೇಕು. ವಂದನಾ ಶಿವ ಅವ್ರು ಹೇಳ್ತಾರೆ, ನೇಚರ್ ಇಸ್ ದ ಬೆಸ್ಟ್ ಟೀಚರ್ ಹೂ ಕ್ಯಾನ್ ಟೀಚ್ ವಾಟ್ ಈಸ್ ದ ಇಂಪಾರ್ಟೆಂಟ್ ಆಫ್ ಎನ್ವಿರಾನ್ಮೆಂಟ್. ಅದಕ್ಕೆ ಅವಳು ಏನ್ ಹೇಳ್ತಾಳೆ, ಅರ್ತ್ ಡೆಮೋಕ್ರಸಿ ಅಂತ ಕ್ರಿಯೇಟ್ ಮಾಡ್ತಾರೆ, ಅರ್ತ್ ಯೂನಿವರ್ಸಿಟಿಯನ್ನ ಕ್ರಿಯೇಟ್ ಮಾಡ್ತಾರೆ. ಅರ್ತ್ ಯೂನಿವರ್ಸಿಟಿ ಟೀಚರ್ಸ್ ಅಸ್ ವಾಟ್ ರೈಟ್ ಹ್ಯಾಸ್ ಅರ್ತ್ ಡೆಮೋಕ್ರಸಿ ಅನ್ನೋದನ್ನ ಕಲಿತೀವಿ. ಫ್ರಾನ್ಸಿಸ್ ಬೆಕಾನ್, ಹೂ ಇಸ್ ಕಾಲ್ಡ್ ದ ಮಾಡರ್ನ್, ಯಾರವರು ಮಾಡರ್ನ್ ಸೈಂಟಿಸ್ಟ್ ಇರ್ತಾರೆ, ಅರ್ಥ ಐತರಿ. ಸೊ ಆ ವ್ಯಕ್ತಿ ನಮ್ಗೆ ಏನ್ ಹೇಳ್ತಾನೆಪ್ಪ ಅಂತಂದ್ರೆ, ಸಪ್ರೇಟ್ನೆಸ್ ಇಸ್ ನಾಟ್ ಇಂಪಾರ್ಟೆಂಟ್ ಅಂತ ಹೇಳ್ತಾರೆ, ನೇಚರ್ ಜೊತೆ ದೂರ ಆಗಿರಬಾರ್ದು ಅಂತ ಹೇಳ್ತಾರೆ. ಕಾರ್ಮಿಕ್ ಕಲಿನನ್ ಅಂತ ಬರ್ತಾನೆ, ಆತನು ಕೂಡ ಒಬ್ಬ ಆಫ್ರಿಕನ್ ರೈಟರ್ ಇರ್ತಾನ, ಆತನು ಕೂಡ ಹೇಳ್ತಾನೆ ಅಪಾರ್ಥೈಡ್ ಮೀನ್ಸ್ ಸಪ್ರೇಟ್ನೆಸ್ ಅನ್ನುವಂಥ ಮೀನಿಂಗ್ ಅನ್ನು ಹೇಳ್ತಾರ. ಇದನ್ನು PU 2nd ನಲ್ಲಿ ಕಲಿತೀವಿ. ಸೊ Keats' Ode to a Nightingale is a complex and moving exploration of the human condition. The poem explores themes of love, loss, beauty, and the fleeting nature of life. The nightingale serves as a symbol of both joy and sorrow, reminding the speaker of the beauty and fragility of the life ಅನ್ನೋದನ್ನ ನಾವಿಲ್ಲಿ ಕಲಿತೀವಿ ವಿದ್ಯಾರ್ಥಿಗಳೇ. ಅರ್ಥ ಆಯ್ತಾ ರೀ? ಎಸ್, ಅರ್ಥ ಆಯ್ತಾ? ಎಲ್ಲರಿಗೂ ತಿಳಿತಾ? ಈಗ ಸದ್ಯ ನಾನು ಕೆಲವು ಕ್ವಶನ್ಸ್ ಗಳನ್ನ ಕೇಳ್ಬೇಕಂತೀನಿ. ರೆಡಿ ಇದ್ದೀರಾ ವಿದ್ಯಾರ್ಥಿಗಳೇ? ರೆಡಿ ಇದ್ದೀರಾ? ಆರ್ ಯು ರೆಡಿ ಮೈ ಡಿಯರ್ ಸ್ಟೂಡೆಂಟ್ಸ್? ರೆಡಿ ಇದ್ದವರೆಲ್ಲರೂ ನನಗೆ ಎಸ್ ಅಂತ ಥಂಬ್ ಕೊಡ್ಬೋದು. ಒಂದು 4-5 ಕ್ವಶನ್ಸ್ ಗಳನ್ನ ಕೇಳ್ತೀನಿ, ಕೇಳ್ತೀನಿ, ಜಾಸ್ತಿ ಏನು ಕೇಳಲ್ಲ. ತಿಳಿತರಿ? ರೆಡಿ ಇದ್ದೀರಾ? ಆರ್ ಯು ರೆಡಿ ಮೈ ಡಿಯರ್ ಸ್ಟೂಡೆಂಟ್ಸ್? ಎಸ್, ವೆರಿ ಗುಡ್, ಥ್ಯಾಂಕ್ ಯು. ಯಾರ್ಯಾರು ರೆಡಿ ಇದ್ರೆ ಎಲ್ಲರೂ ಎಸ್ ಅಂತ ಥಂಬ್ ಕೊಡಿ. ರೆಡಿ ಇದ್ದವರೆಲ್ಲರೂ ಎಸ್ ಅಂತ ಥಂಬ್ ಕೊಡಿ, ಬೇಗ ಬೇಗ ಬೇಗ. ತಿಳಿತಾ? ಎಸ್,
ನಾನು ನಿಮ್ಮನ್ನ ವರ್ಡ್ ಅಷ್ಟೇ ಹೇಳ್ಕೊಡ್ತಾ ಇಲ್ಲ, ಕೇವಲ ಪೋಯೆಟನ್ನ ಲೈನ್ಸ್ಗಳನ್ನು ಎಕ್ಸ್ಪ್ಲೈನ್ ಮಾಡ್ತಾ ಇಲ್ಲ. ನಾನು ನಿಮ್ಮ ಮುಂದೆ ಆತನ ವಿಚಾರಗಳನ್ನು MCQ ಆಧಾರದಲ್ಲಿ ಹೇಗೆ ಬರ್ಬೋದು ಅನ್ನೋದನ್ನ ನಾನು ನಿಮ್ಗೆ ತಿಳಿಸ್ಕೊಡ್ತಾ ಹೋಗ್ತಾ ಇದ್ದೇನೆ. ಅರ್ಥ ಆಯ್ತಾ ರೀ? ಎಸ್. ನೋಡಿ, ಯಾರೂ ಕ್ವಶನ್ಗಳಿಗೆ ಆನ್ಸರ್ ಅನ್ನ ಟೈಪ್ ಮಾಡಂಗಿಲ್ಲ, ತಲೆ ಕೆಡ್ಸ್ಕೊಳ್ಳಿಕ್ ಹೋಗ್ಬೇಡಿ. ನಾನು ಪೋಲ್ ಕೊಡ್ತೀನಿ, ಆ ಪೋಲ್ ಅನ್ನ ಯೂಸ್ ಮಾಡಿ ಆನ್ಸರ್ ಕೊಡಬೇಕು. ಆ ಪೋಲ್ ಅನ್ನ ಯೂಸ್ ಮಾಡಿ ಆನ್ಸರ್ ಕೊಡಬೇಕು. ನೆನಪಿರ್ಲಿ, ಎನ ಬಿನ ಸಿನ ಡಿನ ಅಷ್ಟು ಮಾಡಿದ್ರೆ ಸಾಕು. ಅರ್ಥ ಆಯ್ತಾ ರೀ? ಎಸ್, ನಿಮ್ ಮುಂದೆ ಬಂದಿದೆ ನೋಡಿ. ಎಸ್, ನಿಮ್ ಮುಂದೆ ಬಂದಿದೆ. ಕರೆಕ್ಟ್ ಆಗಿ ಕ್ವಶನ್ ಅನ್ನ ಓದಿ ಆನ್ಸರ್ ಕೊಡ್ಲಿಕ್ಕೆ ಪ್ರಯತ್ನ ಪಡಿ. ನಾನು ಸದ್ಯ ಪೋಲ್ ಕೊಡ್ತೀನಿ, ಆ ಪೋಲ್ ಮೇಲೆ ನೀವು ಕ್ಲಿಕ್ ಮಾಡಬೇಕು. ಎಸ್, ಪೋಲ್ ಬರ್ತಾ ಇದೆ ನೋಡಿ. ಕೇವಲ 30 ಸೆಕೆಂಡ್ ಪೋಲ್ ಇರ್ತದ. ವಾಟ್ ಎಮೋಷನ್ ದ ಸ್ಪೀಕರ್ ಎಕ್ಸ್ಪ್ರೆಸ್ ಎಟ್ ದ ಬಿಗಿನಿಂಗ್ ಆಫ್ ಓಡ್ ಟು ಅ ನೈಟಿಂಗೇಲ್? ಜಾಯ್, ಆಂಗರ್, ಹಾರ್ಟ್ ಎಕೆ, ಇಂಡಿಫರೆನ್ಸ್. ಅಲ್ಲ, ಈ ಕ್ವಶನ್ ನೆಟ್ ನಲ್ಲಿ ಬಂದಿದೆ. ಇದು ಐ ಟೆಲ್ ಯು, ನೆಟ್ ದಲ್ಲಿ ಬಂದಿದೆ ಇದು. ಈ ಕ್ವಶನ್ ನನ್ನ ವಿದ್ಯಾರ್ಥಿ ನಾನು ಇವತ್ತು ಕಲಿಸಿರುವಂತ 7ರಿಂದ 8 ಲೈನ್ ಅಲ್ಲಿ ಯಾರೊಬ್ರು ತಪ್ಪು ಮಾಡ್ಲಿಕ್ಕೆ ಸಾಧ್ಯ ಏನಿಲ್ಲ. ಯಾರಾದ್ರೂ ತಪ್ಪು ಮಾಡಿದ್ದಾರೆ ಅಂತಂದ್ರೆ ಅವ್ರು ಮೇ ಬಿ ಮನೆಯಲ್ಲಿ ಚಪಾತಿ ಮಾಡ್ತಾ, ಇಲ್ಲಪ್ಪ ಅಂತಂದ್ರೆ ಮಕ್ಕಳಿಗೆ ಏನಾದ್ರೂ ಊಟ ಮಾಡಿಸ್ತಾ ನನ್ನ ಕ್ಲಾಸ್ ನೋಡಿರ್ಬೇಕು. ತಿಳಿತಾರಿ? ಅಲ್ಲ ರೀ, ದ ಲೈನ್ ಸ್ಟಾರ್ಟೆಡ್ ವಿತ್ ಮೈ ಹಾರ್ಟ್ ಎಕೇಸ್. ಸೊ ಸಿ ಇಸ್ ದ ರೈಟ್ ಆಪ್ಷನ್. ಅರ್ಥ ಆಯ್ತಾ ರೀ? ಸಿ ಇಸ್ ದ ರೈಟ್ ಆಪ್ಷನ್. ಸೊ ಯಾರ್ಯಾರು ಆಪ್ಷನ್ ಬೇರೆ ಏನೋ ಹೇಳ್ತಾ ಇದಾರಲ್ಲ, ಅವರು ಮೇ ಬಿ ಇಂಟ್ರೆಸ್ಟ್ ಇಲ್ಲ ಅಂತ ಅಂದಂಗೆ ಆಯ್ತು. ತಿಳಿತಾರಿ? ಎಸ್, ಬನ್ನಿ ಮುಂದಿನ ಕ್ವಶನ್ ಅನ್ನ ಕೇಳೋಣ. ಒಂದು ಕ್ವಶನ್ ಅನ್ನ ಕೇಳೋಣ. ಎಸ್, ದ ಸ್ಪೀಕರ್ ಕಂಪೇರ್ಸ್ ಇಸ್ ಸೆನ್ಸ್ ಆಫ್ ನಂಬ್ನೆಸ್ ಟು ವಿಚ್ ಆಫ್ ದ ಫಾಲೋವಿಂಗ್? ಡ್ರಿಂಕಿಂಗ್ ವೈನ್, ಡ್ರಿಂಕಿಂಗ್ ಹೆಮ್ಲಾಕ್, ಟೇಕಿಂಗ್ ಎ ಸ್ಟ್ರೋಲ್, ಲಿಸನಿಂಗ್ ಟು ಮ್ಯೂಸಿಕ್. ಕ್ವಶನ್ ನಾನು ಓದಿದ್ದೀನಿ, ಆಪ್ಷನ್ಗಳನ್ನ ನಾನು ನಿಮ್ ಮುಂದೆ ಕೊಟ್ಟಿದ್ದೀನಿ. ಆರ್ತಿ, 4 ಆಪ್ಷನ್ ಚೂಸ್ ಮಾಡಿ. ಲಾಸ್ಟ್ಗೆ ಲೀಡರ್ ಬೋರ್ಡ್ ಅನ್ನ ತೋರಿಸ್ತೀನಿ, ಯಾರು ಹೈಯೆಸ್ಟ್ ನಲ್ಲಿ ಇದ್ದಾರೆ ಅಂತ. ಯಾರು ಹೈಯೆಸ್ಟ್ ನಲ್ಲಿ ಇದ್ದಾರೆ ಅಂತ ನಾನು ತೋರಿಸ್ತೀನಿ. ಪೋಲ್ ಬರ್ತಾ ಇದೆ ನೋಡಿ, ಕೇವಲ 15 ಸೆಕೆಂಡ್. ಎಸ್, ಪೋಲ್ ಬರ್ತಾ ಇದೆ. ಎನ ಬಿನ ಅದ್ರ ಮೇಲೆ ಟ್ಯಾಪ್ ಮಾಡಿ. ಮೊಬೈಲ್ ಅನ್ನ ಈ ರೀತಿ ಹಿಡ್ಕೊಂಡು ಟ್ಯಾಪ್ ಮಾಡಬೇಕು ಪ್ರತಿಯೊಬ್ಬರು. ವೆರಿ ಗುಡ್, ವೆರಿ ಗುಡ್. ಅನಿತಾ, ಸುಮಧುರ, ಶ್ರುತಿರಾಜ್, ಬಸುಮಿಯಾ, ಆರ್ತಿ, ಹರ್ಷಿತಾ, ನಾಗರತ್ನ, ಅಭಿಷೇಕ್. ಯಾಕೆ ಪೋಲ್ ಆಪ್ಷನ್ ಯೂಸ್ ಮಾಡ್ತಾ ಇಲ್ಲ ರೀ ನೀವು? ಅಲ್ಲ ರೀ, he said that I am feeling drowsy, I am feeling numb, I am feeling very tired because of drinking hemlock. Hemlock is a plant. It is a poisonous plant, my dear students. ಅರ್ಥ ಆಯ್ತಾ ರೀ? ಒಂದ್ಸಾರಿ ಸರಿಯಾದ ರೀತಿಯಲ್ಲಿ ಪೋಯಮ್ ಅನ್ನ ನಾವು ಕಲ್ತಿದ್ದೆ ಆದರೆ, ಯಾರಾದ್ರೂ ನಿಮಗೆ ಕಲಿಸಿದ್ದೆ ಆದರೆ, ಆ ಕ್ವಶನ್ ಅನ್ನ ಅಟೆಂಪ್ಟ್ ಮಾಡ್ಲಿಕ್ಕೆ ಜಸ್ಟ್ 2 ಸೆಕೆಂಡ್ಸ್ ಬೇಕ್ರಿ. 1 ಸೆಕೆಂಡ್ ಕ್ವಶನ್ ಓದ್ಲಿಕ್ಕೆ, 1 ಕ್ವಶನ್ ಆಪ್ಷನ್ ಯಾವ್ದು ಅನ್ನೋದನ್ನ ಟಿಕ್ ಹಾಕ್ಲಿಕ್ಕೆ. I know that you are feeling very happy right now. I know that you are feeling very happy right now. Yes, let's move to the next question. ಮುಂದಿನ ಪ್ರಶ್ನೆ ಓದಿ. What does the reference to hemlock in the poem suggest? A joyous celebration, deadly poison, refreshing drink, a type of flower. Oh my God. Oh my God, what a question. ಜಸ್ಟ್ ಇದೆ ಈಗಿನ ಪ್ರಶ್ನೆಯ ಒಂದು ಎಕ್ಸ್ಪ್ಲನೇಷನ್ ಅನ್ನ, ಈಗಿನ ಪ್ರಶ್ನೆಯ ಒಂದು ಎಕ್ಸ್ಪ್ಲನೇಷನ್ ಯಾರು ನನ್ನನ್ನ ಕೇಳಿದಾರೋ ಅವರು ಈ ಪ್ರಶ್ನೆ ಆನ್ಸರ್ ಈಗಾಗಲೇ ಕೊಡ್ಲಿಕ್ಕೆ ತುದಿಗಾಲ ಮೇಲೆ, ಮೊಬೈಲ್ ಮೇಲೆ ತುದಿಗಾಲಲ್ಲ, ಬೆರಳನ್ನ ಇಟ್ಕೊಂಡು ಕುಂತಿದ್ದಾರೆ. ಎಸ್, ಐ ಕ್ಯಾನ್ ಸಿ ದ ಸ್ಮೈಲ್ ಆನ್ ಯುವರ್ ಫೇಸ್. ಯಾವ ಓಡ್ ಟು ನೈಟಿಂಗೇಲ್ ಅನ್ನ ಕೇವಲ ನಿಮ್ಮ ಎಜುಕೇಶನ್ ಲೈಫ್ ನಲ್ಲಿ ಕೇಳಿದ್ರೋ, ಇವತ್ತು ಅದನ್ನು ಓದಿ ಅದರ ಮೇಲೆ ಕ್ವಶನ್ ಗಳನ್ನ ನೀವು ಸಾಲ್ವ್ ಮಾಡ್ತಾ ಇದ್ದೀರಾ. ಯು ಬಿಲೀವ್ ಇಟ್ ಆರ್ ನಾಟ್, ಮೈ ಡಿಯರ್ ಸ್ಟೂಡೆಂಟ್ಸ್. Hemlock is a poisonous plant. It is a deadly poisonous plant. I already explained you the questions which I have been asking you since the 7 lines or 8 lines of the poem completed. All are net
set previous questions. Please be careful. Be careful. Yes. Let's move to the next question, dear students. ಮತ್ತೊಂದು ಪ್ರಶ್ನೆಯನ್ನು ತಗೊಂಡ್ಬರ್ತಾ ಇದ್ದೀನಿ. ಎಸ್ ಎಸ್ ನೋಡಿ ಏನಿದೆ ಓದಿ. ನಾನು ಓದಲ್ಲ, ಸ್ವಲ್ಪ ಓದ್ತೀನಿ, ಬಟ್ ಪೂರ ನೀವೇ ಓದಬೇಕು. In line 2, the speaker describes a drowsy numbness as if he had ಅಂದ್ರ ನಿಮ್ಗೆ ಗೊತ್ತು, fallen asleep, lost a loved one, drunk hemlock, gone on a journey. ನಾನು ಆಗಲೇ ಈ ಪೋಯಮ್ ಎಕ್ಸ್ಪ್ಲೇನ್ ಮಾಡುವಾಗಲೇ ಈ ತರದ ಕ್ವಶನ್ಗಳು ಬರುತ್ತವೆ ಅನ್ನೋದನ್ನ ಹಿಂಟ್ ಮಾಡ್ತಾ ಇದ್ದೆ. ಆ ಹಿಂಟ್ ಮುಖಾಂತರ ನೀವು ಈಗ ಸದ್ಯ ರೆಡಿ ಆಗಿದ್ದೀರಾ? ಎಸ್, ಎಲ್ಲರೂ ಈ ಕ್ವಶನ್ ಪೇಪರ್ ಯಾಕರ ತಂದು ಇಡ್ತೀರಿ ಅಂತಿದ್ರು. ಈಗ ಸದ್ಯ ಈ ಕ್ವಶನ್ ಆನ್ಸರ್ ಯಾವಾಗ ಕೊಡೋಣ, ಪೋಲ್ ಕೊಡಿ ಸರ್ ಅಂತಿದ್ದೀರಾ. ಐ ನೋ ದಟ್. ಎಕ್ಸಲೆಂಟ್ ಗೈಸ್, ಎಕ್ಸಲೆಂಟ್. ಟೈಮ್ ಅನ್ನ ನೋಡ್ಬೇಡಿ, ಟೈಮ್ ಅನ್ನೋದು ಪಕ್ಕಾ 4:20 ಅಂತ ಮುಂಗಾರು ಮಳೆದಲ್ಲಿ ಗಣೇಶ್ ಹೇಳಿದಾನೆ. ಅದ್ರ ಬಗ್ಗೆ ತಲೆ ಕೆಡ್ಸ್ಕೋಬೇಡಿ. ಇವತ್ ನಾನು ಹೇಳ್ತಾ ಇದ್ದೀನಿ, ಇದೇ ಟೈಮ್ ದಿಂದ ನೀವು ಒಳ್ಳೆ ಟೈಮ್ ಅನ್ನ ತರಬಹುದು. ಆತ ಡ್ರೌಸಿ ನಂಬ್ನೆಸ್ ಇರ್ಲಿಕ್ಕೆ ಏನನ್ನ ತಗೊಂಡಿದ್ದಾನೆ ಅಂತ ಹೇಳಿದ್ದ? ಈ ಡ್ರಂಕ್ ಹ್ಯಾಮ್ಬ್ಲಾಕ್ ಅಂತ ಹೇಳಿದ್ದಾನೆ. ತಿಳಿತಾರಿ? ಈ ಡ್ರಂಕ್. ಎಸ್ ನಾಗರತ್ನ, ಐ ನೋ ದಟ್ ಒನ್. ಎಸ್ ನಾಗರತ್ನ. ಸೊ ಇದು ಡ್ರೌಸಿ ನಂಬ್ನೆಸ್ ಅನ್ನೋದನ್ನ ಎದಕ್ಕಾಗಿದೆ? ಬಿಕಾಸ್ ಈ ಹ್ಯಾಡ್ ಡ್ರಂಕ್ ಹೆಮ್ಲಾಕ್. ಹೆಮ್ಲಾಕ್ ಅನ್ನ ಡ್ರಂಕ್ ಮಾಡಿದ್ದ ಆತ. ಅರ್ಥ ಆಯ್ತಾ? ತಿಳಿತಾರಿ? ಕ್ಲಾಸ್ ಇಷ್ಟ ಆಗ್ತಾ ಇದೆನಾ? ಆರ್ ಯು ಹ್ಯಾಪಿ ವಿತ್ ದ ಕ್ವಶನ್ಸ್? ಆರ್ ಯು ಹ್ಯಾಪಿ ವಿತ್ ದ ಕ್ವಶನ್ಸ್? ಪ್ಲೀಸ್ ಪುಟ್ ದ ಹ್ಯಾಂಡ್. ಪ್ಲೀಸ್ ಪುಟ್ ದ ಹ್ಯಾಂಡ್. ಕ್ಲಾಸ್ ಅನ್ನ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಗಳಿಗೂ ಕೂಡ ಶೇರ್ ಮಾಡೋದನ್ನ ಮರಿಬೇಡಿ ವಿದ್ಯಾರ್ಥಿಗಳೇ. ಅರ್ಥ ಆಯ್ತಾ? ಲೆಟ್ಸ್ ಮೂವ್ ಟು ದ ನೆಕ್ಸ್ಟ್ ಕ್ವಶನ್. ಲಾಸ್ಟ್ಗೆ ಲೀಡರ್ ಬೋರ್ಡ್ ತೋರಿಸ್ತೀನಿ, ಯಾರು ಹೈಯೆಸ್ಟ್ ಇದ್ದಾರೆ ನೋಡೋಣ. ನನ್ನ ಎಲ್ಲಾ ಕ್ವಶನ್ ಗಳನ್ನ ಯಾರು ಕರೆಕ್ಟ್ ಮಾಡಿದ್ದಾರೆ ನೋಡೋಣ. ನೆಕ್ಸ್ಟ್ ಕ್ವಶನ್. ಥ್ಯಾಂಕ್ ಯು ಆರ್ತಿ ಮ್ಯಾಮ್, ಥ್ಯಾಂಕ್ ಯು. ಲಿಟ್ರೇಚರ್ ಅಂದ್ರೆ ಇಷ್ಟು ಈಸಿ ಅನ್ನೋದು ಇವತ್ತೇ ಗೊತ್ತಾಗಿದೆ. ವಿನೋದ್ ಸರ್ ಧನ್ಯವಾದಗಳು. ವಾಟ್ ಡಸ್ ದ ಸ್ಪೀಕರ್ ಸಜೆಸ್ಟ್ ಈಸ್ ದ ಕಾಸ್ ಆಫ್ ಹಿಸ್ ಡ್ರೌಸಿ ನಮ್ನೆಸ್? ಆತನಿಗೆ ಡ್ರೌಸಿ ನಮ್ನೆಸ್ ಆಗಲಿಕ್ಕೆ ಕಾರಣ ಏನು ಅಂತ ಆತ ನಮಗೆ ವ್ಯಕ್ತಪಡಿಸಿದ್ದಾನೆ. ದ ನೈಟಿಂಗೇಲ್ಸ್ ಹ್ಯಾಪಿನೆಸ್, ಹಿಸ್ ಓನ್ ಸ್ಯಾಡ್ನೆಸ್, ದ ಕಮಿಂಗ್ ಔಟ್ ಆಫ್ ನೈಟ್, ದ ಚೇಂಜ್ ಆಫ್ ಸೀಸನ್. ವಾಹ್ ವಾಹ್, ಏನ್ ಕ್ವಶನ್ ಇದೆ ನೋಡಿ. ಅಂದ್ರೆ ಆತ ಆ ನೇಚರ್ದಲ್ಲಿ ನಿಂತು ಆ ಒಂದು ಬರ್ಡ್ ಅನ್ನ ನೋಡ್ತಾನೆ. ಬರ್ಡ್ ಅನ್ನು ನೋಡಿದ ಮೇಲೆ ಲಾಸ್ಟ್ಗೆ ನಾನೊಂದು ಕಂಕ್ಲೂಡ್ ನೋಟ್ ಅನ್ನ ನಿಮ್ಗೆ ಕೊಟ್ಟಿದ್ದೆ. ಕಂಕ್ಲೂಡ್ ನೋಟ್ ಅಂತಂದ್ರೆ ಆ ಮೊದಲು ಕಲಿಸಿರುವ 8 ಲೈನ್ಗಳ ಕಂಕ್ಲೂಷನ್ ಅನ್ನ ಕೊಟ್ಟಿದ್ದೆ. ಆ ಕನ್ಕ್ಲೂಷನ್ ದಲ್ಲಿ ಈ ಕ್ವಶನ್ ಆನ್ಸರ್ ಇದೆ. ವಾಟ್ ಡಸ್ ದ ಸ್ಪೀಕರ್ ಸಜೆಸ್ಟ್ ಈಸ್ ದ ಕಾಸ್ ಆಫ್ ಹಿಸ್ ಡ್ರೌಸಿ ನಂಬ್ನೆಸ್? ಆತನ ದುಃಖಕ್ಕೆ ಏನು ಕಾರಣ? ದ ನೈಟಿಂಗಲ್ಸ್ ಹ್ಯಾಪಿನೆಸ್, ಹಿಸ್ ಓನ್ ಸ್ಯಾಡ್ನೆಸ್, ದ ಕಮಿಂಗ್ ಔಟ್ ಆಫ್ ನೈಟ್, ದ ಚೇಂಜ್ ಆಫ್ ಸೀಸನ್. ಎಸ್, ಆಪ್ಷನ್ ಯಾವ್ದು ನೋಡಿ, ಪೋಲ್ ಕೊಡ್ತಾ ಇದ್ದೇನೆ. ಸ್ವಲ್ಪ ಈ ಕ್ವಶನ್ ಟ್ರಿಕಿ ಇದೆ, ಬಟ್ ಲಾಸ್ಟಿಗೆ ನಾನು ಹೇಳಿದ್ದೀನಿ, ದ ಹ್ಯಾಪಿನೆಸ್ ಆಫ್ ನೈಟಿಂಗೇಲ್ಸ್ ಈಸ್ ನಥಿಂಗ್ ಬಟ್ ಜಾಯ್ ಆಸ್ ವೆಲ್ ಆಸ್ ಸಾರೋ ಫಾರ್ ಮೀ ಅಂತ. ವೆರಿ ಗುಡ್, ವೆರಿ ಗುಡ್, ವೆರಿ ಗುಡ್. ದ ಚೇಂಜ್ ಆಫ್ ಸೀಸನ್. ಸೀಸನ್ ಬಗ್ಗೆ ಎಲ್ಲಿ ಮಾತಾಡಿದೀವ್ರಿ? ಸೀಸನ್ ಬಗ್ಗೆ ಎಲ್ಲಿ ಮಾತಾಡಿದ್ವಿ ನಾವು? ನೈಟ್ ಬಗ್ಗೆ ಏನಾದ್ರು ಮಾತಾಡಿದೀವಾ? ಹಾ, ಎಲ್ಲೂ ಮಾತಾಡೇ ಇಲ್ಲ ರೀ. ಯಾಕೆ ಯಾಕೆ? ಹಾ, ಎಸ್. ಇನ್ನು ಕ್ವಶನ್ ತುಂಬಾ ಇದಾವೆ, ಇನ್ನೂ ತುಂಬಾ ಇದಾವೆ. ಹಾ, ಕೇವಲ 7 ಲೈನ್ ನಲ್ಲಿ 8 ಲೈನ್ ನಲ್ಲಿ ಕ್ವಶನ್ಸ್ ತಗೊಂಡ್ಬರ್ತಾ ಇದ್ದೀನಿ. The speaker mentions Lithe in the opening lines. What does Lithe represent? ಹೇಳ್ರಿ, ಯಾರು ಹೇಳ್ತೀರಾ? ಸರ್ ಕ್ವಶನ್ ಪೋಲ್ ಆದ್ರೂ ಕೊಡಿ ಅಂತಿದ್ದಾರೆ ಕೆಲವರು. ಪೋಲ್ ಆದ್ರೆ ಕೊಡಿ ಸರ್, ಪೋಲ್ ಕೊಡಿ ಮೊದಲು, ಆಮೇಲೆ ಹೇಳಂತೀರ ತಂತಿದ್ದಾರೆ. ಅಲ್ಲ, ಕೆಲವರು ಕ್ವಶನ್ ಓದ್ತಾ ಇಲ್ಲ ಅದನ್ನ. ಎಸ್ ಸುಮಧುರ, ಕೆಲವರು ಕ್ವಶನ್ ಓದ್ತಾ ಇಲ್ಲ, ಡೈರೆಕ್ಟ್ ಆಗಿ ಆನ್ಸರ್ ಕೊಡ್ತಾ ಇದ್ದಾರೆ. Excellent. The speaker mentions Lithe in the opening lines, which is one of the
Greek mythological river. A river in the underworld associated with the forgetfulness. Very good. Very good. Very good. Let's move to the next question, dear students. Class start ಆಗ್ತಾ ಇದ್ರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಗಳಿಗೂ ಶೇರ್ ಮಾಡಿ. ವಿದ್ಯಾರ್ಥಿಗಳೇ, ನಿಮ್ಮ ಫ್ರೆಂಡ್ಸ್ ಗಳಿಗೂ ಶೇರ್ ಮಾಡಿ. ಕ್ಲಾಸಿಗೆ ಯಾರು ಜಾಯಿನ್ ಆಗಬೇಕಂತೀರಾ ಅವರು ಅಲ್ಲಿ ಕಾಣ್ತಾ ಇರುವಂತ ಫೋನ್ ನಂಬರ್ಗೆ ಕಾಲ್ ಮಾಡಬಹುದು. ನೆಕ್ಸ್ಟ್ ಕ್ವಶನ್. What literary device is used in the phrase Lithe Wards had sunk? ಇಲ್ಲಿರುವಂತಹ ಒಂದು ಫ್ರೇಸ್ ಲಿಥೆ ವಾರ್ಡ್ಸ್ ಹ್ಯಾಡ್ ಸಂಕ್ ಅನ್ನುವಂತಹ ಫ್ರೇಸ್ ನಲ್ಲಿ ಕೆಳಗಿನ ಯಾವ ಲಿಟರರಿ ಡಿವೈಸ್ ಅನ್ನು ಯೂಸ್ ಮಾಡಿದ್ದಾರೆ? ಸಿಮಿಲಿ, ಎಲಿಟ್ರೇಷನ್, ಮೆಟಫೋರ್, ಪರ್ಸೋನಿಫಿಕೇಶನ್. ಇದು ಸ್ವಲ್ಪ ಫಿಗರ್ಸ್ ಆಫ್ ಸ್ಪೀಚ್ ಮೇಲೆ ಇದೆ. ತುಂಬಾ ಜನರಿಗೆ ಇದು ಸ್ವಲ್ಪ ಡಿಫಿಕಲ್ಟ್ ಆಗೋ ಚಾನ್ಸಸ್ ಇದೆ. ನೋಡೋಣ. ಆತ ತನ್ನ ನೋವನ್ನ ಕಂಪೇರತ್ತು ಮಾಡಿದ್ದಾನೆ. ಇದಕ್ಕೆ ಲಿಥೆ ವಾರ್ಡ್ಸ್ಗೆ ಹಿಂಟ್ ಸಿಕ್ತು ನಿಮಗೀಗ. ಎಸ್, ಪೋಲ್ ಬಂತು ನೋಡಿ, ಪೋಲ್ ಬಂತು. ಕಂಪೇರತ್ತು ಮಾಡಿದ್ದಾನೆ. ತನ್ನ ನೋವನ್ನ ಫಾರ್ಗೆಟ್ಫುಲ್ನೆಸ್ಗೆ ಕಂಪೇರತ್ತು ಮಾಡಿದ್ದಾನೆ. Yes, superb, superb. But ಯಾವ figures of speech ಆಗುತ್ತೆ? Which figures of speech is that? That's matter lot. ನೋಡಿ, ಅಲ್ಲಂತೂ ಆತ ವ್ಯಕ್ತಿಗೆ ಕಂಪೇರ್ ಮಾಡಿಲ್ಲ. ಹಂಗಾರೆ ಪರ್ಸೋನಿಫಿಕೇಶನ್ ಅಲ್ಲ, ಆಸ್ ಅದು ಬಂದೇ ಇಲ್ಲ, ಸಿಮಿಲಿ ಅಲ್ಲ, ಅಲಿಟ್ರೇಷನ್ ಅಂತೂ ಸಂಬಂಧ ಇಲ್ಲ. ಮೆಟಾಫೋರ್ ಇಸ್ ದ ರೈಟ್ ಆನ್ಸರ್. ಮೆಟಾಫೋರ್ ಇಸ್ ದ ರೈಟ್ ಆನ್ಸರ್. ತಿಳಿತರಿ? ಎಸ್. ಅಂದ್ರೆ ಇದರ ಅರ್ಥ ನಾವು ಇನ್ನೂ ಚೆನ್ನಾಗಿ ಫಿಗರ್ಸ್ ಆಫ್ ಸ್ಪೀಚ್ ಗಳನ್ನ ಕಲ್ಕೋಬೇಕಂತ ಗೊತ್ತಾಯ್ತು. ನಾನ್ ನಿಮಗೆ ಕಲಿಸ್ಬೇಕಂತನೂ ಕೂಡ ನನಗೆ ಗೊತ್ತಾಯ್ತು. ಅರ್ಥ ಆಯ್ತಾರಿ? ಡೋಂಟ್ ವರಿ ಅಬೌಟ್ ಇಟ್. ಡೋಂಟ್ ವರಿ ಅಬೌಟ್ ಇಟ್. ನೆಕ್ಸ್ಟ್ ಕ್ವಶನ್. Why does the speaker say he is not envious of the Nightingale's happy lot? ಎಸ್, ಕ್ವಶನ್ ಓದಿ, ಆಪ್ಷನ್ಸ್ ಗಳನ್ನ ನೋಡ್ಕೊಳ್ಳಿ. ಐ ಆಮ್ ಸಾರಿ, ನಾನೇನಾದ್ರೂ ಸ್ವಲ್ಪ ಬಹಳ ಟೈಮ್ ತಗೊಂಡಿದ್ರೆ. ಎಸ್, ತುಂಬಾ ಸಿಂಪಲ್ ಇದೆ, ತುಂಬಾ ಸಿಂಪಲ್ ಇದೆ. ನಾನು ಇದನ್ನ ಹೇಳಿದ್ದೀನಿ, ನಾನು ಎಕ್ಸ್ಪ್ಲೇನ್ ಮಾಡೋದ್ನಾಗ ಇದನ್ನ ಹೇಳಿದ್ದೀನಿ. ಈಗ ನಿಮ್ಗೆ ಅರ್ಥ ಆಗಿದೆ. ನಾನು ಮಾಡಿರುವಂತ ಎಕ್ಸ್ಪ್ಲನೇಷನ್ ಮಾಡುವಾಗ ನಿಮ್ಗೆ ಬೋರ್ ಆಗಿರ್ಬೇಕು, ಬಟ್ ಅದೆಷ್ಟು ಇಂಪಾರ್ಟೆಂಟ್ ಇದೆ ಅಂತ. ವೈ ಡಸ್ ದ ಸ್ಪೀಕರ್ ಸೇ ಹಿ ಇಸ್ ನಾಟ್ ಎನಿಮಿಯಸ್ ಆಫ್ ದ ನೈಟಿಂಗೇಲ್ಸ್ ಹ್ಯಾಪಿ ಲಾಟ್? ಯಾಕೆ ಆತ ಜಲಸಿ ಪಟ್ಟಿಲ್ಲ ಅಂತ ಹೇಳ್ತಾ ಇದ್ದಾನಂದ್ರೆ, ಬಿಕಾಸ್ ಹಿ ಇಸ್ ಟೂ ಹ್ಯಾಪಿ ಇನ್ ದ ನೈಟಿಂಗೇಲ್ಸ್ ಹ್ಯಾಪಿನೆಸ್. ಬಿ ಇಸ್ ದ ರೈಟ್ ಆಪ್ಷನ್. ಬಿ ಇಸ್ ದ ರೈಟ್ ಆಪ್ಷನ್ ವಿದ್ಯಾರ್ಥಿಗಳೇ. ಬಿ ಇಸ್ ದ ರೈಟ್ ಆಪ್ಷನ್. ಅರ್ಥ ಆಯ್ತರಿ? ಬಿ ಇಸ್ ದ ರೈಟ್ ಆಪ್ಷನ್. ಬನ್ನಿ ಮತ್ತೊಂದು ಪ್ರಶ್ನೆ. ಎಸ್, ಎಸ್. ಸೊ ದಿಸ್ ಇಸ್ ದ ಲಾಸ್ಟ್ ಕ್ವಶನ್ ಆಫ್ ದ ಡೇ. ಈ ಕ್ವಶನ್ಗೆ ಉತ್ತರವನ್ನ ವಿದ್ಯಾರ್ಥಿಗಳೇ, ಈ ಪ್ರಶ್ನೆಗೆ ಉತ್ತರವನ್ನ ನೀವು ನನಗೆ ಪೋಲ್ ಮುಖಾಂತರ ಹೇಳಬೇಕು. ಕೊನೆಗೆ ಲೀಡರ್ ಬೋರ್ಡ್ ಅನ್ನು ತೋರಿಸ್ತೀನಿ, ಯಾರು ಹೈಯೆಸ್ಟ್ ನಲ್ಲಿದ್ದಾರೆ ಅಂತ ಗೊತ್ತಾಗತ್ತೆ. 9 ಕ್ವಶನ್. ದ ನೈಟಿಂಗೇಲ್ ಇಸ್ ಡಿಸ್ಕ್ರೈಬ್ಡ್ ಆಸ್ ಲೈಟ್ ವಿಂಗ್ಡ್ ಡ್ರೈಡ್ ಆಫ್ ದ ಟ್ರೀಸ್. ವಾಟ್ ಡಸ್ ಡ್ರೈಡ್ ರೆಫರ್ ಟು? ಡ್ರೈಡ್ ಅಂದ್ರೆ ಏನು? ಎಸ್, ಇದನ್ನ ಎಕ್ಸ್ಪ್ಲೇನ್ ಮಾಡುವಾಗ ನಾನು ಹೇಳ್ಕೊಟ್ಟಿದ್ದೀನಿ. ಎಸ್, a type of bird, a musical instrument, a type of tree, a spirit or nymph of the forest in Greek mythology. ಸ್ವಲ್ಪ ಥಿಂಕ್ ಮಾಡಿ. ವೆರಿ ಗುಡ್, ವೆರಿ ಗುಡ್ ಸುಮಧುರ, ವೆರಿ ಗುಡ್. ಈಗ ಅರ್ಥ ಆಯ್ತಾ ನಿಮಗೆ? ಡೈಲಿ ಡೋಸ್ ಆಫ್ ಲಿಟ್ರೇಚರ್ ನಾನು ಕಳಿಸಿದ್ದು ನಿಮಗೆ ಇದ್ರ ಬಗ್ಗೆ ಜಸ್ಟ್ ಮಿರರ್ ತೋರಿಸ್ಲಿಕ್ಕೆ.
Yes, very good, very good. ವೆರಿ ಗುಡ್ ಗೈಸ್. 100% ಆನ್ಸರ್ ಬಂದಿದೆ ಇದಕ್ಕೆ. ತಿಳಿತರಿ? ಎಸ್, ಲೀಡರ್ ಬೋರ್ಡ್ ಅನ್ನ ಬಂದಿದೆ ನೋಡಿ. ನಿಮ್ಮ ಏನು ಕಮೆಂಟ್ ಮಾಡ್ತಾ ಇದ್ರಲ್ಲ ಅಲ್ಲೇನೆ ಲೀಡರ್ ಬೋರ್ಡ್ ಕಾಣ್ತಾ ಇದೆ ನೋಡಿ. ವೆರಿ ಗುಡ್. 9 ಕ್ವಶನ್ಗಳನ್ನ ಕೇಳಿದ್ದೀನಿ. 9 ಕ್ವಶನ್ಗೆ ಎಷ್ಟು ಜನ ಆನ್ಸರ್ ಕೊಟ್ಟಿದ್ದೀರಾ, ಎಷ್ಟು ಜನರದು ಎಷ್ಟು ಕರೆಕ್ಟ್ ಆಗಿದ್ದಾವೆ ಅನ್ನೋದನ್ನ ನಾನು ತೋರಿಸ್ತಾ ಇದ್ದೀನಿ. ಇದರ ಆನ್ಸರು ದ ಸ್ಪಿರಿಟ್ ಆಫ್ ನಿಂಪ್ ಆಫ್ ದ ಫಾರೆಸ್ಟ್ ಇನ್ ಗ್ರೀಕ್ ಮೈಥಾಲಜಿ. ತಿಳಿತರಿ? ಎಸ್, ಬನ್ನಿ ಲೀಡರ್ ಬೋರ್ಡ್ ಅನ್ನ ತೋರಿಸ್ತಾ ಇದ್ದೀನಿ. ವೆರಿ ಗುಡ್, ವೆರಿ ಗುಡ್. ಸೊ ಯಾರ್ಯಾರು ಲೀಡರ್ ಬೋರ್ಡ್ ನಲ್ಲಿ ತುಂಬಾ ಚೆನ್ನಾಗಿ ಸ್ಕೋರ್ ಮಾಡಿದ್ದೀರಾ ಅವರಿಗೋಸ್ಕರ ಒಂದು ಗಿಫ್ಟ್ ಕೊಡ್ತಾ ಇದ್ದೀನಿ. ಎಸ್, ಸೊ ದ ಫಸ್ಟ್ ಗೋಸ್ ಟು ಅನಿತಾ 9 out of 9, ಸುಮಧುರ 9 out of 9, ಬಸುಮಿಯಾ 8, ಶ್ರುತಿರಾಜ್, ಹರ್ಷಿತಾ, ಆರತಿ, ನುಸ್ರತ್ ಅಂಡ್ ಉಮಾದೇವಿ ಅಂಡ್ ಅಭಿಷೇಕ್. ಕೆಲವೊಬ್ಬರು ಲೇಟ್ ಆಗಿ ಜಾಯ್ನ್ ಆಗಿದ್ದಾರೆ, ಕೆಲವೊಬ್ರು ಪಾಪ ಟೆಕ್ನಾಲಜಿಯಲ್ಲಿ ಹಿಂದುಳಿದಿರ್ತಾರೆ. ಇದೇ ಒಂದು ಸಲ ಒಬ್ಬೊಬ್ರಿಗೆ ಗೊತ್ತಿರೋದಿಲ್ಲ ಪಾಪ, ಅವ್ರಿಗೆ ಲೇಟ್ ಆಗಿರುತ್ತೆ. ಡೋಂಟ್ ವರಿ, ನೆಕ್ಸ್ಟ್ ಟೈಮ್ ಇದಕ್ಕಿಂತನೂ ಚೆನ್ನಾಗಿ ಮಾಡೋಣ. ತಿಳಿತರಿ? ಅನಿತಾ ಅವ್ರು ಹೇಳ್ತಾರೆ, ಓ ಮೈ ಗಾಡ್, ಅನಿತಾ ಅವ್ರು ಅಂತಿದ್ದಾರೆ GPT ಕ್ಲಾಸ್ ಅನ್ನ ನಿಮ್ದು ಕೇಳಿನೇ ನಾನು ಅಪಾಯಿಂಟ್ ಆಗಿದ್ದು. ಥ್ಯಾಂಕ್ ಯು ಅನಿತಾ ಮ್ಯಾಮ್, ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಅನಿತಾ ಮ್ಯಾಮ್, ಥ್ಯಾಂಕ್ ಯು ವೆರಿ ಮಚ್ ಮೈ ಡಿಯರ್ ಫ್ರೆಂಡ್ಸ್. ಗೈಸ್, 1ನೇ ತಾರೀಕೆ ಅಡ್ವಾನ್ಸ್ ಕೋರ್ಸ್ಗಳು ಸ್ಟಾರ್ಟ್ ಆಗ್ತಾವ. ಯಾರಿಗೆ ಅಡ್ವಾನ್ಸ್ ಬೇಕು ತಿಳಿತರಿ? ಉಮಾದೇವಿ ಅಂದ್ರೆ ಯಾರು? ವಿಜಯನಗರ. ಎಸ್, ಅಡ್ವಾನ್ಸ್ ಕ್ಲಾಸ್ಗಳು 1ನೇ ತಾರೀಕಿಂದ ಸ್ಟಾರ್ಟ್ ಆಗ್ತಾವ. PU ಲೆಕ್ಚರ್ ಅಡ್ವಾನ್ಸ್ ಕೋರ್ಸ್ ಯಾರಿಗೆ ಬೇಕೋ ಅವ್ರು ನನ್ಗೆ ಕಾಲ್ ಮಾಡಿ, ನಾಳೆ ಕಾಲ್ ಮಾಡಿ, ಇವತ್ತೇನು ಮಾಡಕ್ ಹೋಗ್ಬೇಡಿ, ನಾಳೆ ಕಾಲ್ ಮಾಡಿ, ನಾಳೆಯಿಂದನೇ ಜಾಯ್ನ್ ಆಗ್ಬೋದು. ಓಕೆ, ಎಸ್, ಥ್ಯಾಂಕ್ ಯು ವೆರಿ ಮಚ್ ಮೈ ಡಿಯರ್ ಫ್ರೆಂಡ್ಸ್. ಐ ಹೋಪ್ ಯು ಆಲ್ ಎಂಜಾಯ್ಡ್. ಥ್ಯಾಂಕ್ ಯು ಆರತಿ ಮ್ಯಾಮ್, ಥ್ಯಾಂಕ್ ಯು. ಅನಿತಾ ಮ್ಯಾಮ್ ಒಂದು ಕಾಲ್ ಮಾಡಿ ಈಗ ಸದ್ಯ ಕ್ಲಾಸ್ ಮುಗಿದ್ಮೇಲೆ, ಇಫ್ ಯು ಆರ್ ಫ್ರೀ. ಥ್ಯಾಂಕ್ ಯು ಆರತಿ ಮ್ಯಾಮ್, ಥ್ಯಾಂಕ್ ಯು ವೆರಿ ಮಚ್. ಓಕೆ, ಬಾಯ್, ಗುಡ್ ನೈಟ್ ಮೈ ಡಿಯರ್ ಫ್ರೆಂಡ್ಸ್. ನಿಮ್ಮ ಫ್ರೆಂಡ್ಸ್ಗಳಿಗೂ ಹೇಳ್ಕೊಳ್ಳಿ ಈ ರೀತಿಯಾದಂಥ ಕ್ಲಾಸನ್ನು. ಅವರು ಮೊದಲು ಟ್ರಯಲ್ ಕ್ಲಾಸ್ ಜಾಯ್ನ್ ಆಗಲಿ, ಅದಾದ್ಮೇಲೆ ಬೇಕಾದ್ರೆ ಅವರು ನಮ್ಮ ಪೇಡ್ ಕ್ಲಾಸಿಗೆ ಅಂದ್ರೆ ಅಡ್ವಾನ್ಸ್ ಕೋರ್ಸ್ಗೆ ಜಾಯ್ನ್ ಆಗ್ಬೋದು. ಓಕೆ, ಬಾಯ್, ಗುಡ್ ನೈಟ್.